ಯೇಸು ಕ್ರಿಸ್ತು ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರಿಗೆ ಶುಭಾಭಿವಂದನೆಗಳು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಪೆಂತೆಕೋಸ್ತನವರು. ಯಾರು ನಾವು? ಪೆಂತೆಕೋಸ್ತು ಸಭೆಯವರು. ನಾವು ಹಳ್ಳಿ ಸೇವೆ ಮಾಡುವವರು. ಹಳ್ಳಿಗಳಲ್ಲಿ ಹೋದ್ರೆ ಅಲ್ಲೆಲ್ಲೂ ಅವ್ರು ಬಂದಾರಂತಾರೆ. ನಾವು ಬೇರೆ ಹೆಸರಿಲ್ಲ, ಅಲ್ಲೆಲ್ಲೂನವರು ಅಂತ. ಇದೊಂದು ಪ್ರತೀತಿ. ಅಲ್ಲೆಲ್ಲೂ ಬಹಳ ಮಹತ್ಯವಾದಂತಹ ಒಂದು ಮಾತು. ನಮ್ಮ ಕಡೆ ಒಂದು ಊರೈತೆ, ಎಷ್ಟು ಬಾವಿ ತೆಗೆದ್ರೆ ನೀರು ಬಂದಿಲ್ಲ. ಅವ್ರೇನ್ ಮಾಡಿದ್ರು, ಆ ಚರ್ಚಿನವ್ರು ಇದ್ದಾರೆ ನೋಡಿ, ಅವ್ರು ಕರ್ಕೊಂಡು ಬಂದು ಪ್ರೇಯರ್ ಮಾಡ್ತಿದ್ರೆ ನೀರು ಬರ್ತದೆ ನೋಡ್ರಿ ಅಂತ ಹೇಳಿ ಅವ್ರು ಬಂದು ಅಲ್ಲೆಲ್ಲೇ ಹೇಳಿ ಆಮೇಲೆ ಡಿಗ್ಗಿಂಗ್ ಮಾಡಿದ್ರೆ ನೀರು ಬಂದ್ಬಿಟ್ಟು ಆ ಬಾವಿಗೆ ಅಲ್ಲೊಲೆಯ ಬಾವಿ ಅಂತ ಹೆಸರು. ಇನ್ನೊಂದು ಉದಾಹರಣೆ ಹೇಳಿ ನಾನು ಮುಂದಕ್ಕೆ ಹೋಗ್ತೇನೆ. ಒಂದು ಸಿಸ್ಟರ್ ಚರ್ಚಿಗೆ ಬರ್ತಾಳೆ. ಚರ್ಚಿಗೆ ಬಂದದ್ದೆಲ್ಲ ದಿನ ಬಂದಾಗೆಲ್ಲ ಗಂಡ ಹೊಡಿತಾನೆ, ಅವನು ಬರಲ್ಲ ಚರ್ಚಿಗೆ. ಹೊಡಿದಾಗೆಲ್ಲ ಎಮ್ಮ ಹಲ್ಲೆಲೂಯಾ ಅಂತಾಳೆ. ಒಂದಿನ ಏನಾಯ್ತು, ಅವರೆಲ್ಲ ಕೂಲಿ ಕಾರ್ಮಿಕರು ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಮಾಗಾಡಿ ಕೆಲಸ. ದೊಡ್ಡದು ನಾಗರ ಅವನ ಮುಂದೆ ಬಂದು ಎಡೆ ಬಿಚ್ಕೊಂಡು ಅವನ ಎತ್ತರ ನಿಂತ ಇದ್ದಾರೆ. ನಡೆದಿದ್ದು ಘಟನೆ. ಆ ಹಾವು ನೋಡಿ ಇವನಿಗೆ ಶಾಕ್ ಆಗ್ಬಿಡ್ತು. ಏನ್ ಹೇಳ್ಬೇಕು ಗೊತ್ತಾಗಿಲ್ಲ ಇವನಿಗೆ. ಇವ್ರಿಗೆ ಜ್ಞಾಪಕ ಬಂತು ಇವನಿಗೆ, ನನ್ನ ಹೆಂಡತಿ ನಾನು ಹೊಡೆದಾಗೆಲ್ಲ ಅಲ್ಲಲ್ಲಿ ಅಂತಿದ್ಲಲ್ಲ, ಅದೇನೋ ದೊಡ್ಡ ಒಂದು ಮಂತ್ರ ಇದ್ದಂಗಿದೆ ಅಂತ ಹೇಳಿ ಇವನು ಅಲೆಲೆ ಗಟ್ಟಿ ಕೂದ. ಎಲ್ಲರೂ ನೋಡ್ತಾ ಇದ್ದಾರೆ ಮಾಗಡಿನಲ್ಲಿ. ಇವನು ಮುಂದೆ ಹಾವು ನಿಂತ ಇದೆ. ಆ ಹಾವು ಕೆಳಗೆ ಮಕ್ಕೊಂಡು ಹಿಂದಕ್ಕೆ ತಿರುಗಿ ಹೋಗ್ಬಿಟ್ಟು ಆವಾಗಿಂದ ದೇವ್ರ ನಂಬಿನ. ಬಹಳ ಸಂತೋಷ. ಇವತ್ತು ನಮಗೂ ಸಂತೋಷ, ನಿಮಗೂ ಸಂತೋಷ. ನೀವೆಲ್ಲರೂ ಸಂತೋಷವಾಗಿದ್ದೀರ ಅಂತ ಹೇಳಿ ನಂಬ್ತಾ ಇದ್ದೀನಿ. ದೇವರು ಸ್ತೋತ್ರವಾಗಲಿ. ಆಮೇಲೆ ಹೇಳ್ಬೇಕಂತಂದ್ರೆ ದೇವರಿಗೆ ಸ್ತೋತ್ರವಾಗಲಿ. ನಾನು ಸ್ತೋತ್ರವಾಗಲಿ ಅಂದಾಗ ನೀವು ನನಗೆ ಸ್ಫೂರ್ತಿ, ನೀವು ಆಮೇಲೆ ಅಂತ ಹೇಳ್ಬೇಕು. ಬರೀ ಆಮೇಲೆ ಅಲ್ಲ, ನಾನು ಸ್ತೋತ್ರವಾಗಲಿ ಅಂದಾಗ ಆಮೇಲೆ ಅಂತ ಹೇಳ್ಬೇಕು. ದೇವರು ಸ್ತೋತ್ರವಾಗಲಿ. ನಾನು ಹಲ್ಲೆಲೂಯಾ ಜಾಸ್ತಿ ಹೇಳೋದಿಲ್ಲ. ಇಂಪಾರ್ಟೆಂಟ್ ವಿಷಯ ಇದ್ದಾಗ ಮಾತ್ರ ಹಲ್ಲೆಲೂಯಾ ಹೇಳ್ತೀನಿ. ಹಲ್ಲೆಲೂಯಾ ಹೇಳಿದಾಗ ಬಲಗೈ ಎಲ್ಲರ ಮಯಕೆತ್ತಿ ಹಲ್ಲೆಲೂಯಾ ಹೇಳ್ಬೇಕು ಪ್ರತ್ಯುತ್ತರವಾಗಿ. ಹಲ್ಲೆಲೂಯಾ. ಇದ್ದು ಪೆಂತೆಕೋಸ್ತು ಅಂದ್ರೆ ದೇವರು ಸ್ತೋತ್ರವಾಗಲಿ. ಹೊರದೋಗ್ಬಿಟ್ಟು ತುಂಬಾ ಸಂತೋಷ ಆಯ್ತು. ನಾನು ಬರೋದಿತ್ತು. ಅಯ್ಯೋ ಹೇಳಿದ್ರು ತಮಿಳಿನಲ್ಲಿ. ಈಗ ಅದು ತೆಲುಗಿನಲ್ಲಿ ಒಂದು ಹಾಡು ಐತೆ, ಏನಂದ್ರೆ ಎನ್ನಿ ತಲಿಚಿನ ಹೇಗೆ ಅಡಗಿನ ಜರಿಗೇಡಿ ನೀ ಚಿತ್ತಮೇ ಪ್ರಭುವ. ಇಂಗ್ಲಿಷ್ ನಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಮ್ಯಾನ್ ಪ್ರಪೋಸಸ್, ಗಾಡ್ ಡಿಸ್ಪೋಸಸ್. ನಾವೇನೋ ಅನ್ಕೊಳ್ತೀವಿ, ಅದಾಗೋದಿಲ್ಲ. ಆದ್ರೆ ದೇವ್ರ ಚಿತ್ತ ಏನಿರ್ತದೆ ಅದು ಮಾತ್ರ ನೆರವೇರೋದು. ಬರೋವಾರ ಬರೋದಿತ್ತು, ಈ ವಾರ ದೇವರು ಕರ್ಕೊಂಡು ಹೋದ್ರು. ಈ ಸಭೆಯಲ್ಲಿ ಈಗ 3 ಹೆಸರುಗಳು ಮಾತ್ರ ನನಗೆ ಗೊತ್ತು, ಬೇರೆ ಹೆಸರುಗಳು ಗೊತ್ತಿಲ್ಲ. ಒಂದು ಅಯ್ಯವ್ರ ಹೆಸರು ಗೊತ್ತು, ಅಯ್ಯವ್ರ ಹೆಸರು ಪಾಸ್ಟರ್ ಅಯ್ಯ, ಮೇನ್ ಪಾಸ್ಟರ್, ಸೀನಿಯರ್ ಪಾಸ್ಟರ್. ಆಮೇಲೆ ಜಾಗಣ್ಣ ಹೆಸರು ಗೊತ್ತು. ಆಮೇಲೆ ಯೇಸುಮಣಿ ಹೆಸರು ಗೊತ್ತು. ಯಾರು ಯಾವ ಹೆಸರು ಬೇಡ ಸರ್, 3 ಹೆಸರು ಇದ್ರೆ ಅವ್ರ ಹೆಸರು ಸೆಕ್ರೆಟರಿ ಅಂತ ಗೊತ್ತಷ್ಟೇ ನನಗೆ. ಅವ್ರು ಲೇಟ್ ಬಂದ್ರೆ ಇವತ್ತು ಚರ್ಚಿಗೆ ನಮ್ಮನ್ನು ಕರ್ಕೊಂಡು ಬರ್ಲಿಕ್ಕೆ ಬಂದಿದ್ರ. ಅವ್ರು ಲೇಟ್ ಬಂದಾರ. ಲೇಟ್ ಬರೋದಕ್ಕೆ ಕಾರಣ ಏನಂದ್ರೆ
ನಮ್ಮನ್ನು ಕರ್ಕೊಂಡು ಬರ್ಲಿಕ್ಕೆ ಬಂದಿದ್ರಂತೆ, ನನ್ಗೆ ಗೊತ್ತಿಲ್ಲ. ದೇವರಿಗೆ ಸ್ತೋತ್ರವಾಗಲಿ. ಆಮೆನ್. ಬಹಳ ಸಂತೋಷ. ನನಗೆ ಕೊಟ್ಟ ಸಮಯದಲ್ಲಿ ನಾನು ವಾಕ್ಯ ಮುಗಿಸ್ತೀನಿ. ನಮ್ಮ ಹಳ್ಳಿಗಳಲ್ಲಿ 2 ಗಂಟೆ, 2.5 ಗಂಟೆ, 3 ಗಂಟೆ ವಾಕ್ಯ ಹೇಳ್ಬೇಕು ಅವ್ರಿಗೆ. ನೀವು ರಾಜಧಾನಿಯಲ್ಲಿ ಇದ್ದಂಥವ್ರು, ನೀವು ಏನು ಕರ್ನಾಟಕ ರಾಜ್ಯದ ರಾಜಧಾನಿಯಲ್ಲಿರುವಂಥವ್ರು, ಸಿಟಿನಲ್ಲಿರುವಂಥವ್ರು, ನೀವು ಎಷ್ಟು ಸಮಯ ಅಯ್ಯೋ ನಿಮ್ಗೆ ಹೇಳ್ತಾರೋ, ನಿಮ್ಮ ಟೇಸ್ಟಿಗೆ ತಕ್ಕಂತೆ, ನಿಮಗೆ ರುಚಿಗೆ ತಕ್ಕಂತೆ ವಾಕ್ಯ ಹೇಳ್ತಾರೆ ಅವರು. ಯಾಕಂದ್ರೆ ನಿಮ್ಮ ಹೃದಯಗಳು ಅವ್ರಿಗೆ ಗೊತ್ತು, ನಿಮ್ಮ ಅಭಿರುಚಿ ಅವ್ರಿಗೆ ಗೊತ್ತು. ಅಲ್ಲೆಲ್ಲ ಲೆಕ್ಕ ಹಾಕೋದ್ರೆ ಕಡಿಮೆ ಹೇಳಿರ್ತೀನಿ ನಾನು. ಅಲ್ಲಿ ಇವತ್ತು ಚಿಕ್ಕ ವಾಕ್ಯ, ಚೊಕ್ಕ ವಾಕ್ಯ ನೀವು ಮರೆತು ಹೋಗಬಾರ್ದು. ಆ ಸಣ್ಣ ವಾಕ್ಯ ಹೇಳಿ ನಾನು ಮುಗಿಸ್ಬಿಡ್ತೀನಿ, ಬೇಗ ಮುಗಿಸ್ಬಿಟ್ಟು. ಅಂದ್ರೆ ಎಲ್ಲರೂ ಸಂತೋಷವಾಗಿದ್ದೀರಲ್ಲ? ನಾವು ಸಂತೋಷವಾಗಿರ್ತೀವಿ. ಯಾಕಂದ್ರೆ ವಾಕ್ಯದಲ್ಲಿ ಹೇಳ್ತದೆ, ಯಾವಾಗಲೂ ನೀವು ಸಂತೋಷವಾಗಿ ಅಲ್ಲ, ಕರ್ತನಲ್ಲಿ. ಹೌದಲ್ವ? ಸುಮ್ಮನೆ ಸಂತೋಷವಾಗಿರೋದು ಅಂದ್ರೆ ಅದು ಬೇರೆ ಅರ್ಥಕ್ಕೆ ಹೋಗ್ಬಿಡ್ತದೆ. ಇವತ್ತು ಒಂದು ವಿಷಯ ಏನಂದ್ರೆ, ತ್ಯಾಗಣ್ಣನಿಗೆ ಸ್ವಲ್ಪ ರೆಸ್ಟ್ ಇರುತ್ತೆ. ಹೌದಲ್ವಾ? ಯಾಕಂದ್ರೆ ಕನ್ನಡದಲ್ಲಿ ಹೇಳ್ತಾ ಇದ್ದೀನಲ್ಲ, ಹಾಗಾಗಿ ತ್ಯಾಗಣ್ಣನ ದೇವರು ಬಹಳ ಉಪಯೋಗಿಸ್ತಾ ಇದ್ದಾನೆ. ಸ್ವಲ್ಪ ಮಗನೇ ಸ್ವಲ್ಪ ರೆಸ್ಟ್ ಮಾಡು, ನೀನು ಕೂಡ ಸ್ವಲ್ಪ ಕೇಳಿಸ್ಕೊಳ್ಳೋನಾಗಿರುವಂತು ಅಂತ ಅಯ್ಯ ತ್ಯಾಗಣ್ಣ ಅಯ್ಯನವ್ರನ್ನ ಕುಂದಿಸಿದ ದೇವರು. ಬಹಳ ಸಂತೋಷ. ಈಗ ಒಂದು ವಿಷಯ ಹೇಳಿ ನಾನು ವಾಕ್ಯಕ್ಕೆ ಬರ್ತೀನಿ. ಕೆಲವು ಕಡೆ ನಾನು ಹೇಳ್ತಾ ಇರ್ತೀನಿ, ಯೇಸು ಸ್ವಾಮಿನ ಯಾಕೆ ನಂಬಿದ್ದೀನಿ? ಯೇಸು ಸ್ವಾಮಿನ ಯಾಕೆ ನಂಬಿದ್ದೀನಿ? ಜೀವಂತ ದೇವರು, ನಿತ್ಯ ದೇವರು, ಆಮೇಲೆ ನಮ್ಮನ್ನು ಕ್ಷಮಿಸುವ ದೇವರು. ವೆರಿ ಗುಡ್. ಬರೀ ಹೆಣ್ಮಕ್ಳು ಹೇಳ್ತದೆ, ಹೆಣ್ಮಕ್ಳಲ್ಲಿ ಹೇಳಿಲ್ಲ. ಹೇಳ್ಬೇಕು, ಅಮ್ಮವ್ರು ಹೇಳ್ಬೇಕು. ಯಾಕೆ ಯೇಸು ಸ್ವಾಮಿ ನಂಬಿದ್ರು? ನನ್ನ ಹೆಮ್ಮೆನ ಹೇಳ್ತಾಳ ಅಂದ್ರೆ ಎದ್ದು ಹೋಗ್ತಾಳೆ. ಸರಿ ಸರಿ ಸರಿ, ಹೋಗಿ ತಿಳ್ಕೊಂಡು ಬರ್ತಾಳೆ. ಯಾಕೆ ಯೇಸು ಸ್ವಾಮಿಯನ್ನ ನೀವು ನಂಬಿದ್ರಿ ಅಮ್ಮ? ವೆರಿ ಗುಡ್, ಎಕ್ಸಲೆಂಟ್. ಯಾಕೆ ನಂಬಿದ್ರಿ? ನಿತ್ಯ ಜೀವಕ್ಕೆ. ನಿತ್ಯ ಜೀವಕ್ಕಾಗಿ. ದೇವರು ಸ್ತೋತ್ರವಾಗಲಿ. ಮತ್ತೆ ಇವತ್ತು ನಿತ್ಯ ಜೀವಕ್ಕೆ ನಾವು ಹೋಗ್ಬೇಕಂದ್ರೆ ನಾವೇನ್ ಮಾಡ್ಬೇಕು? ನಿತ್ಯ ಜೀವ ಬೇಕಂದ್ರೆ ಸಿಕ್ಕು ಬಿಡುತ್ತದ? ಸಿಗ್ತದ? ಇಲ್ಲ. ನಿಜವಾದ ದೇವರೆಂದು ಕರ್ತನ ಬಾಯಿಂದ ಹರಕೆ ಮಾಡಿ ಹೃದಯದಿಂದ ನಂಬುವುದರ ರಕ್ಷಣೆ ಮುಖಾಂತರವಾಗಿ ದೇವರ ವಾಕ್ಯ ಹೇಳ್ತದೆ, ನೀವು ಹೋಗಿರಿ ಸರ್ವ ಸೃಷ್ಟಿಗೆ ಸುವಾರ್ತೆಯನ್ನು ಸಾರಿರಿ. ಅದು ಬೇರೆ ವಾಕ್ಯ. 28:19 ಮತ್ತಾಯ ಹೋಗಿ ಶಿಷ್ಯರನ್ನಾಗಿ ಮಾಡಿರಿ ಅನ್ನೋದು ಅದು ಬೇರೆ. ಇದು ಸುವಾರ್ತೆಯನ್ನು ಸಾರಿದ ಮೇಲೆ ನಂಬಿ ದೀಕ್ಷಾ ಸ್ನಾನ ತೆಗೆದುಕೊಂಡವರಿಗೆ ರಕ್ಷಣೆ ಸಿಗ್ತದೆ. ಬರೀ ದೀಕ್ಷಾ ಸ್ನಾನ ತೆಗೆದುಕೊಂಡ್ರೆ ರಕ್ಷಣೆ ಸಿಗೋದಿಲ್ಲ. ನಂಬಿದ್ರೆ ದೀಕ್ಷಾ ಸ್ನಾನ. ದೀಕ್ಷಾ ಸ್ನಾನ ಅಂದ್ರೆ ರಕ್ಷಣೆ ಅಂತ ಬಹಳ ಮಂದಿ ಕನ್ಫ್ಯೂಸ್ ಮಾಡ್ಕೊಳ್ತಾರೆ. ದೀಕ್ಷಾ ಸ್ನಾನ ಅದು ಬೇರೆ, ರಕ್ಷಣೆ ಬೇರೆ. ದೀಕ್ಷಾ ಸ್ನಾನ ಬೇರೆ, ರಕ್ಷಣೆ ಬೇರೆ. ರಕ್ಷಣೆ ಇಂದ ನಿತ್ಯ ಜೀವ, ನಿತ್ಯ ಜೀವಿಯಿಂದ ಪರಲೋಕ. ರಕ್ಷಣೆ ಅಲ್ಲಿಗೆ. ರಕ್ಷಣೆ ಅಂದ್ರೆ ಏನು? ರಕ್ಷಣೆ ಅಂದ್ರೆ ಹುಟ್ಟಿದಾಗಿನಿಂದ ಯಾವತ್ತು ನೀನು ಬಾಪ್ಟಿಸಂ ತಗೊಂತೀಯೋ ಅಲ್ಲಿವರೆಗೆ ನಿನ್ನ ಲೆಕ್ಕದಲ್ಲಿರುವಂತ ಎಲ್ಲ ತಪ್ಪುಗಳು, ಅಪರಾಧಗಳು, ಪಾಪಗಳು ಕ್ಷಮಿಸಲ್ಪಡುವವು. ಅಲ್ಲೆಲೂಯಾ, ಅಲ್ಲೆಲೂಯಾ.
ಇದಕ್ಕೆ ಹಿಂದಿನ ಮಾತೇನಿತ್ತು ಅಂದ್ರೆ ಅದು ಇಂಪಾರ್ಟೆಂಟ್ ಇದ್ದಾಗ ಮಾತ್ರ ನಾನು ಹಲ್ಲೆಲೂಯಾ ಅಂತ ಹೇಳಿದ್ದೀನಿ ನಿಮ್ಗೆ. ಅಲ್ಲಲ್ಲಿ ಹೇಳಿದ್ವಿ. ಹಿಂದಿನ ಮಾತು ಏನಾಗಿತ್ತು? ಇಂಪಾರ್ಟೆಂಟ್ ಆಗಿತ್ತು. ಏನಾಗಿತ್ತು? ಏನದು ಇಂಪಾರ್ಟೆಂಟ್? ಹುಟ್ಟಿದಾಗಿಂದಿನಿಂದ ಯಾವತ್ತು ಬ್ಯಾಪ್ಟಿಸಮ್ ತೆಗೆದುಕೊಳ್ತೀಯೋ ನಿನ್ನ ಲೆಕ್ಕದಲ್ಲಿ ಪಾಪಗಳು ಇರ್ತಾವಲ್ಲ, ಇರ್ತಾವ ಇಲ್ವ? ಅಲ್ಲಿಯವರೆಗೆ ದೀಕ್ಷಾ ಸ್ನಾನ ತೆಗೆದುಕೊಳ್ಳೋ ಕ್ಷಣದವರೆಗೆ ನಿನ್ನ ಲೆಕ್ಕದಲ್ಲಿರುವಂತ ಎಲ್ಲಾ ತಪ್ಪುಗಳು, ಅಪರಾಧಗಳು, ಪಾಪಗಳು ಕ್ಷಮಿಸಲ್ಪಡುವವು. ಇದು ಇಂಪಾರ್ಟೆಂಟ್ ಮಾತಾಗಿತ್ತು. ಅಲ್ಲಲ್ವಾ? ಈಗ ಒಂದು ಮಾತು ಹೇಳಿ ನಾನು ಮುಂದಕ್ಕೆ ಹೋಗ್ತೀನಿ. ನನ್ನ ಸಮಯ ಈಗ ಸ್ಟಾರ್ಟ್ ಆಗ್ತದೆ. ತಪ್ಪು ಅಂದ್ರೆ ಕ್ಷಮಿಸಲ್ಪಡುವುದು. ಒಂದು ವೇಳೆ ಯಾರಾದ್ರೂ ಒಬ್ಬರು ಯೇಸು ಮಣೆ ಅಂತ ತಿಳ್ಕೊಳ್ಳಿ, ಅವನು ಬಿಳೆಗಡ್ಡದವನು ಅಂತ ನಾನು ಬೈದ, ಹೌದಂತಿರಲಿಲ್ಲ? ತಪ್ಪಲ್ಲ ಅದು. ಅನ್ಬೇಕಾ ಅನ್ಬಾರ್ದ? ಅಂದ್ರು ಅದು ಶಿಕ್ಷೆ ಇಲ್ಲದ ಹಾಗೆ ಆ ತಪ್ಪನ್ನು ಕ್ಷಮಿಸಲ್ಪಡುವುದು ಒಂದನೇ ಸ್ಟೇಜ್. ಎರಡನೇ ಸ್ಟೇಜ್ ಏನಂದ್ರೆ ಅಪರಾಧ. ಅಪರಾಧ ಏನಂದ್ರೆ ಶಿಕ್ಷೆಯಿಂದ ಕ್ಷಮಿಸಲ್ಪಡುವುದು. ಈಗ ಯಾರನ್ನ ಹೊಡೆದಿರಿ, ಕೈಯ ಕಾಲ ಮುರಿದಿರಿ, ತಲೆ ಓಡಿದಿರಿ ಅಥವಾ ಮರ್ಡರ್ ಮಾಡಿದ್ರು, ಏನಾಗ್ತದೆ ಮುಂದೆ? ಜೈಲು ಶಿಕ್ಷೆ. ಪೊಲೀಸ್ ಬರ್ತಾರೆ, ಅರೆಸ್ಟ್ ಮಾಡ್ತಾರೆ, ಕೋರ್ಟ್ಗೆ ಹೋಗ್ತದೆ, ಜಡ್ಜ್ಮೆಂಟ್ ಆಗ್ತದೆ, ಅವನಿಗೆ ಶಿಕ್ಷೆ ಜೈಲಿಗೆ ಹೋಗ್ಬೇಕಂತ ಮಾಡಿದ್ಮೇಲೆ ಜೈಲಿಗೆ ಹೋಗ್ತಾನ. ಜೈಲಿನಲ್ಲೇ ಇದ್ದು ಜೈಲಿನಲ್ಲೇ ಸಾಯ್ತಾನ? ಇಲ್ಲ, ಶಿಕ್ಷೆ ಅನುಭವಿಸಿ ಹೊರಗೆ ಬರ್ತಾನೆ. ಶಿಕ್ಷೆಯಿಂದ ಕ್ಷಮಿಸಲ್ಪಡುವುದು ಅಪರಾಧ, ಅಫೆನ್ಸ್ ಅಂತ ಇಂಗ್ಲಿಷಲ್ಲಿ. ಮೂರನೇದು ಪಾಪ. ಮೂರನೇದೇನು? ಪಾಪ ಕ್ಷಮಾಪಣೆ ಇಲ್ಲ. ಪಾಪಕ್ಕೆ ಕ್ಷಮಾಪಣೆ. ಪಾಪ ಎರಡು ನಮೂನೆ, ಮೇಜರ್ ಸಿನ್ಸ್, ಮೈನರ್ ಸಿನ್ಸ್. ಮೇಜರ್ ಸಿನ್ಸ್ ಅಲ್ಲಿ ಎರಡೇನಂದ್ರೆ, ಒಂದು ದೇವ್ರು ಎಷ್ಟು ಮಂದಿ ನಮಗೆ? ಎಷ್ಟು ಮಂದಿ ದೇವರುಗಳು? ಎಲ್ಲಿ ಹೇಳ್ತಾರೆ? ಯಾರು ಹೇಳ್ತಾರೆ? ವಿಮೋಚನಾ ಕಾಂಡದಲ್ಲಿ 20ನೇ ಅಧ್ಯಾಯದಲ್ಲಿ 1-2 ವಚನಗಳಲ್ಲಿ ದಶಾಜ್ಞೆಗಳಲ್ಲಿ ಮೊದಲನೇ ಆಜ್ಞೆ ಏನಂತ? ಆಕಾಶದಲ್ಲೇ ಆಗಲಿ, ಭೂಮಿಯಲ್ಲೇ ಆಗಲಿ, ನೀರಿನಲ್ಲೇ ಆಗಲಿ, ಪಾತಾಳದಲ್ಲೇ ಆಗಲಿ, ನಿಮ್ಮ ದೇವರಾದ ಯೆಹೋವನು ನಾನೊಬ್ಬರೇ. ದೇವರ ಎಷ್ಟು ಮಂದಿ ಆದ್ರೆ ಅಲ್ಲಿಗೆ? ಒಬ್ಬನೇ. ಅವರನ್ನು ಬಿಟ್ಟು ಬೇರೆ ಯಾವ ರೂಪವನ್ನು ಮಾಡಿಕೊಳ್ಳಬಾರದು, ಅದಕ್ಕೆ ನಮಸ್ಕಾರ ಮಾಡಬಾರದು, ಪೂಜಿಸಲು ಬಾರದು. ಅಲ್ಲಿಗೆ ಎಷ್ಟು ಮಂದಿ ಆದ್ರು ನಮ್ ದೇವರು? ಒಬ್ಬರೇ. ನಮ್ ದೇವರು ಎಷ್ಟು ಮಂದಿರಮ್ಮ? ಒಬ್ಬರೇ. ಮರ್ತೋಗ್ಬಾರ್ದು. ಇದು ಯಾರೇ ಕೇಳಿದ್ರು ಕೂಡ ಪ್ರಪಂಚದಲ್ಲಿ ನಾವು ಗಟ್ಟಿಯಾಗಿ ಉತ್ತರ ಕೊಡಂಗಿರ್ಬೇಕು. ಇನ್ನೊಬ್ರು ಏನ್ ಹೇಳ್ತಾರೆ ಅಂದ್ರೆ 3,33,33,333 ದೇವರುಗಳು ಅಂತ ಹೇಳ್ತಾರೆ. ನಮ್ಗೆ ಬೇಕಾಗಿಲ್ಲ. ನಮ್ ದೇವ್ರು ಎಷ್ಟು ಮಂದಿ? ಒಬ್ಬರೇ. ಈಗ ಆ ಒಬ್ಬ ದೇವರು ನಮ್ಮನ್ನು ಸೃಷ್ಟಿ ಮಾಡಿದ್ದಾರೆ. ಸೃಷ್ಟಿ ಮಾಡಿ ಅವ್ರು ನೋಡ್ತಾ ಇದ್ದಾರೆ. ನಾವು ಹುಟ್ಟಿಸಿದ ಮಕ್ಕಳು ನಾವೆಲ್ಲರೂ ಸತ್ತು ನರಕಕ್ಕೆ ಹೋಗ್ತಾ ಇದ್ವಿ. ಎಲ್ಲಿ ಹೋಗ್ತಾ ಇದ್ರಿ? ನರಕಕ್ಕೆ ಹೋಗ್ತಾ ಇದ್ವಿ. ಯೇಸು ಕ್ರಿಸ್ತನು ಬರೋದಕ್ಕೆ ಮುಂಚಿತವಾಗಿ ನಡೆದಂತ ಘಟನೆ ಇದು. ದೇವರಿಗೆ ಇಷ್ಟ ಆಗಿಲ್ಲ. ತನ್ನ ಮಕ್ಕಳು ತನ್ನ ಹತ್ರ ಹೋಗ್ಬೇಕು. ತನ್ನ ಮಕ್ಕಳು ಎಲ್ಲಿಗೆ ಹೋಗ್ಬೇಕು? ಎಲ್ಲಿ? ಪರಲೋಕ. ನಮ್ಮ ದೇವರು ಎಲ್ಲಿದ್ದಾರೆ? ಪರಲೋಕದಲ್ಲಿ. ಪರಲೋಕ ಎಲ್ಲೈತೆ? ಆಕಾಶದಲ್ಲಿ 3 ಆಕಾಶ. ಕೆಳಗಿನ ಆಕಾಶ, ಮಧ್ಯ ಆಕಾಶ, ಮೇಲಣ ಆಕಾಶ. ಪರಲೋಕ ಇರೋದು ಮೇಲಣ ಆಕಾಶ. ಅಲ್ಲಿ ದೇವರಿದ್ದಾರೆ. ಅದನ್ನೇ ದೇವಲೋಕ, ಪರಲೋಕ, ಸ್ವರ್ಗ, ಮೋಕ್ಷ ಅಂತ ಕರೀತಾರೆ. ಅಲ್ಲಿ ದೇವರಿದ್ದಾರೆ. ಅದು ದೇವರ ಹತ್ರ ನಾವೆಲ್ಲರೂ ಹೋಗ್ಬೇಕು. ಆದ್ರೆ ನಾವು ಹೋಗ್ತಾ ಇಲ್ಲ. ರೋಮಿಯರಿಗೆ ಬರೆದ ಪತ್ರಿಕೆಯಲ್ಲಿ ಒಂದು ಮಾತು ಬರೆದಿರ್ತೀವಿ ಅಂತ. ಇಲ್ಲ, ಓದೋದು ಬೇಡ, ಓದು ನಾನು ಹೇಳ್ತೀನಿ, ಯಾಕೆ ಸಮಯ ಇಲ್ಲ ನಮಗೆ. ಏನಂದ್ರೆ ಎಲ್ಲರೂ
ಪಾಪ ಮಾಡಿ. ಪಾಪ ಯಾಕೆ ಮಾಡಿದ್ರು? ಸುಖಕ್ಕೋಸ್ಕರ, ಕ್ಷಣಿಕ ಸುಖಕ್ಕೋಸ್ಕರ. ಸುಖಕ್ಕೋಸ್ಕರ ಪಾಪ ಮಾಡಿ ಪಾಪ ಮಾಡಿ ಪಾಪ ಮಾಡಿ ಸತ್ತು ದೇವರ ಮಹಿಮೆಯನ್ನು ಕಂಡುಕೊಳ್ಳಾರದೆ ಅವರೆಲ್ಲರೂ ಎಲ್ಲಿಗೆ ಹೋದ್ರು? ನರಕಕ್ಕೆ ಹೋದ್ರು. ಅದು ದೇವ್ರಿಗೆ ಇಷ್ಟ ಇಲ್ಲ. ದೇವ್ರ ಮಕ್ಕಳಿಗೆ ಚೆನ್ನಾಗಿ ಕಳಿಸ್ಕೋಬೇಕು. ಆ ನಿಟ್ಟಿನಲ್ಲಿ ದೇವ್ರು ಏನ್ ಮಾಡಿದಾರೆ ಅಂದ್ರೆ, ತಾನು ನಮ್ಮನ್ನೆಲ್ಲರನ್ನು ಪ್ರೀತಿಸಿದ್ದಾನೆ. ಏನ್ ಮಾಡಿದಾನೆ? ಪ್ರೀತಿಸಿದ್ದಾನೆ. ಅದಕ್ಕಾಗಿ ನಾವೆಲ್ಲರೂ ನಾಶ ಆಗಬಾರದು ಅಂತ ಹೇಳಿ ಇಷ್ಟಪಟ್ಟು ನಮ್ಮನ್ನೆಲ್ಲ ಅವರು ಪರಲೋಕಕ್ಕೆ ಹೋಗ್ಬೇಕು ಅನ್ನೋದು ಅದನ್ನು ಬಯಸಿದ. ಈಗ ಪಾಪ ಮಾಡ್ತಾ ಇದ್ದಂತ ಜನಾಂಗದಲ್ಲಿ ದೇವರು ಒಂದು ಯೋಜನೆ ಮಾಡಿಕೊಂಡು ಒಬ್ಬ ಭಕ್ತನನ್ನು ಭೂಲೋಕಕ್ಕೆ ಕಳಿಸ್ಕೊಡು. ಈಗ ನಾವು ನಮ್ಮ ಟೈಮ್ ಆರಂಭ ಆಗ್ತದೆ. ವಾಕ್ಯಕ್ಕೆ ಹೋಗೋಣ ನಾವು. ದೇವಿ ಕಂಡ ಯಾವ್ದು ಹೇಳ್ತಾರೆ? ರಾಜಕಾಂಡ 19ನೇ ಅಧ್ಯಾಯ 2ನೇ ವಚನ. நீ இஸ்ரவேல் புத்திரரின் சபை அனைத்தோடும் சொல்ல வேண்டியது என்னவென்றால், உங்கள் தேவனும் கர்த்தருமாகிய நான் பரிசுத்தர், ஆகையால் நீங்களும் பரிசுத்தராயிருங்கள். ಕನ್ನಡ. ನೀನು ಇಸ್ರಾಯೇಲರ ಸಮೂಹದವರಿಗೆ ಹೀಗೆ ಆಜ್ಞಾಪಿಸಬೇಕು, ನಿಮ್ಮ ದೇವರಾದ ಯೆಹೋವನೆಂಬ ನಾನು ಪರಿಶುದ್ಧನಾಗಿರುವುದರಿಂದ ನೀವು ಪರಿಶುದ್ಧರಾಗಿರಬೇಕು. ದೇವರ ಸ್ತೋತ್ರವಾಗಲಿ. ಈಗ ಏಸಪ್ಪ ಪರಲೋಕದಲ್ಲಿದ್ದಾನೆ. ಯಾಕಿದ್ದಾನೆ ಅಂದ್ರೆ ಅವ್ರು ಪರಿಶುದ್ಧರ ದೇವರು ಅಲ್ಲಿ ಪರಲೋಕಕ್ಕೆ ಹೋಗಿದ್ದಾರೆ. ಈಗ ನಾವು ಕೂಡ ಪರಲೋಕಕ್ಕೆ ಹೋಗ್ಬೇಕಂದ್ರೆ ಏನ್ ಮಾಡ್ಬೇಕು? ನಾವು ಪರಿಶುದ್ಧರಾಗಿರ್ಬೇಕು. ದೇವರ ವಾಕ್ಯ ದೇವರೇ ಹೇಳ್ತದಾನೆ, ದೇವರೇ ನಮ್ಗೆ ಆಜ್ಞೆ ಕೊಡ್ತಾ ಇದ್ದಾನೆ, ನಾನು ಪರಿಶುದ್ಧನು ನೀವು ಕೂಡ ಪರಿಶುದ್ಧರಾಗಿರ್ಬೇಕು. ಯಾಕಂದ್ರೆ ಪರಿಶುದ್ಧರಿಗೆ ಮಾತ್ರ ಅಲ್ಲಿ ಪ್ರವೇಶ. ಪರಲೋಕದಲ್ಲಿ ಯಾರಿಗೆ ಪ್ರವೇಶ? ಪರಿಶುದ್ಧರಿಗೆ ಮಾತ್ರ. ಸೆಕ್ರೆಟರಿಗೆ ಪರ್ಮಿಷನ್? ಸೆಕ್ರೆಟರಿ ಪ್ರವೇಶ ನಮ್ಗೆ ಪರಿಶುದ್ಧನಾಗಿದ್ರೆ ಪ್ರವೇಶ. ಆಮೇನ್ ಆಮೇನ್. ದೇವರ ಸ್ತೋತ್ರವಾಗಲಿ. ಈಗ ನಾವೆಲ್ಲರೂ ಹೇಗಿರ್ಬೇಕು? ಪರಿಶುದ್ಧರಾಗಿರಬೇಕು. ಇವತ್ತು ಬೆಳಗಿನ ಜಾವ 2 ಗಂಟೆಗೆ ಒಂದು ದೃಶ್ಯ ನೋಡಿದ್ವಿ. ಈ ಸಭೆ, ಈ ಚರ್ಚ್ ಸುತ್ತಲ ಬೆಳಕಿದೆ. ಒಂದ್ಸರಿ ಏಸಪ್ಪನ ಚಪ್ಪಾಳಿ ಹೊಡೋಣ. ಈ ಸಭೆಯನ್ನ ತಾತ್ಸಾರ ಮಾಡಬಾರದು. ಇಲ್ಲಿ ಪರಿಶುದ್ಧಾತ್ಮ ದೇವರ ಅಭಿಷೇಕ, ಪರಿಶುದ್ಧಾತ್ಮ ದೇವರ ಅಭಿಷೇಕ. ಯಾರೇ ಬಂದು ಇಲ್ಲಿ ಮೊಣಕಾಲೂರಿ ಪ್ರಾರ್ಥಿಸಿದ್ರೆ, ಕಣ್ಣೀರನ್ನು ಪ್ರಾರ್ಥನೆ ಮಾಡಿದರೆ ಅವರ ಮೊರೆ ದೇವರು ಆಲಕಿಸಿ ಅದಕ್ಕೆ ಸದುತ್ತರವನ್ನು ಕೊಡಲಿಕ್ಕೆ ಆತನ ಸಿದ್ಧನಾಗಿದ್ದಾನೆ. ಆ ದೃಶ್ಯವನ್ನು ನಾನು ನೋಡಿದ್ದೀನಿ ಬೆಳಗಿನ ಜಾವ. ಬಹಳ ಸಂತೋಷ ಆಯ್ತು. ದೇವರೇ ಒಳ್ಳೆ ಪರಿಶುದ್ಧವಾದ ಒಂದು ಸಭೆಗೆ ನಾನು ಕರ್ಕೊಂಡು ಹೋಗ್ತೇನೆಪ್ಪ, ಧನ್ಯವಾದ ಸ್ವಾಮಿ ಅಂತ ದೇವರಿಗೆ ನಾನು ಸ್ತೋತ್ರ ಹೇಳ್ತೇನೆ. ಮತ್ತೆ ನಾವೆಲ್ಲರೂ ಪರಿಶುದ್ಧವಾಗಿರ್ಬೇಕಂತಲೇ ದೇವರು ಬಯಸ್ತಾ ಇದ್ದಾನೆ. ಯಾಕಂದ್ರೆ ನಾವೆಲ್ಲರೂ ಪರಲೋಕಕ್ಕೆ ಹೋಗಬೇಕು, ಹೌದಲ್ವಾ? ಹಾಗಾಗಿ ಮತ್ತೆ ಎಲ್ಲರೂ ಪರಿಶುದ್ಧವಾಗಿಲ್ಲಲ್ಲ ಪ್ರಪಂಚದಲ್ಲಿ. ಅವರೆಲ್ಲರೂ ಎಲ್ಲಿ ಹೋಗ್ತಾರೆ? ಈಗ ಪರಿಶುದ್ಧವಾಗಿದ್ರೆ ಪರಲೋಕ ಪ್ರವೇಶ, ಇಲ್ಲ ಅಂತಂದ್ರೆ ನರಕ. ಮತ್ತೆ ಈಗ ಸಭೆ ಎತ್ತಲ್ಪಡುವ ಸಭೆ ಆಗಿರಬೇಕು. ನಮ್ಮ ಸಭೆ ಆಗಿರ್ಬೇಕಂದ್ರೆ ಎತ್ತಲ್ಪಡುವ ಸಭೆ ಆಗಿರಬೇಕು. ಎಲ್ಲಾ ಸಭೆಗಳು, ಪ್ರಪಂಚದಲ್ಲಿರುವಂತ ಎಲ್ಲಾ ಸಭೆಗಳು ಒಂದೊಂದು ಸಭೆ ಎತ್ತಲ್ಪಡ್ತಾವ? ಇಲ್ಲ, ಒಂದೇ ಸಭೆ ಎತ್ತಲ್ಪಡೋದು.
ಎಷ್ಟು ಸಭೆಗಳು? ಒಂದೇ ಸಭೆ. ಒಂದೇ ಸಭೆ ಎತ್ತಲ್ಪಡುವುದು ಯಾವಾಗ? ಎರಡನೇ ಬರೋಣದಲ್ಲಿ ಏಸಯ್ಯ ಬರುವ ಸಮಯದಲ್ಲಿ ಒಂದು ಸಭೆ ಎತ್ತಲ್ಪಡುತ್ತದೆ. ಆ ಒಂದು ಸಭೆ ಹೆಸರು ಸಾರ್ವತ್ರಿಕ ಸಭೆ. ಇಂಗ್ಲಿಷ್ ನಲ್ಲಿ ಯೂನಿವರ್ಸಲ್ ಚರ್ಚ್ ಅಂತ ಕರೀತಾರೆ ಅದನ್ನ. ಅಲ್ಲೆಲ್ಲೂಯಾ. ಆ ಸಭೆಗಳಿಗೆ ನಾವು ಇರ್ತೀವಿ. ನಾವು ಆ ಸಭೆಯಲ್ಲಿ ಇರಬೇಕು ಅಂದ್ರೆ ನಾವು ಪರಿಶುದ್ಧವಾಗಿರ್ಬೇಕು. ಪರಿಶುದ್ಧವಾಗಿದ್ರೆ ಮಾತ್ರ ಏಸಪ್ಪ ಬರುವಂತ ಸಮಯದಲ್ಲಿ ನಮ್ಮನ್ನ ಆತನು ಮೇಲಕ್ಕೆ ಎಬ್ಬಿಸ್ತಾನೆ, ಎತ್ತಿಕೊಂಡು ಹೋಗ್ತಾನೆ. ಆತನು ಪ್ರಾಮಿಸ್ ಮಾಡಿದನಲ್ಲ, ನಾನು ಹೋಗ್ತಾ ಇದ್ದೀನಿ. ಮೊದಲನೇ ಬರೋಣದಲ್ಲಿ ಬಂದಾಗ ಏನು ಹೇಳಿ ಹೋದ್ರು? ನಾನು ಹೋಗ್ತಾ ಇದ್ದೀನಿ ತಂದೆ ಬಳಿಗೆ, ನಿಮಗಾಗಿ ನಿವೇಶನಗಳನ್ನು ಸಿದ್ಧ ಮಾಡಿ ಮತ್ತೆ ಬರ್ತೀನಿ, ಬಂದು ನಿಮ್ಮನ್ನ ಕರೆದುಕೊಂಡು ಹೋಗ್ತೀನಿ. ಬರ್ಲಿಕ್ಕಿದ್ದಾರೆ ಯೇಸು ಸ್ವಾಮಿ, ಬರ್ತಾ ಇದ್ದಾರೆ. ಒಟ್ಟು 3 ಸಾರಿ ಬರ್ತಾರೆ. 1ನೇ ಸಾರಿ ಬಂದು ಹೋಗಿದ್ದಾರೆ, 2ನೇ ಸಾರಿ ಬರ್ತಾ ಇದ್ದಾರೆ. ಬರುವಂತ ಸಮಯದಲ್ಲಿ ನಮ್ಮನ್ನ ಆತನು ಕರೆದುಕೊಂಡು ಹೋಗ್ತಾನೆ. ಇದು ನಮ್ಮ ನಂಬಿಕೆ ಆಗಿರಬೇಕು. ನಂಬಿಕೆ ಅಷ್ಟೇ ಅಲ್ಲ, ನಮ್ಮ ನಿರೀಕ್ಷೆ ಆಗಿರ್ಬೇಕು. ನಮ್ಮ ನಿರೀಕ್ಷೆ ಏನಾಗಿರ್ಬೇಕು ಅಂದ್ರೆ ಏಸಪ್ಪ 2ನೇ ಬರೋಣದಲ್ಲಿ ಬರ್ತಾನೆ, ನಮ್ಮನ್ನ ಕರೆದುಕೊಂಡು ಹೋಗ್ತಾನೆ. ಇದು ನಮ್ಮ ನಂಬಿಕೆ ಆಗಿರ್ಬೇಕು. ಪರಿಶುದ್ಧವಾಗಿರ್ಬೇಕು, ನಿರೀಕ್ಷೆಯನ್ನು ಇಟ್ಕೊಂಡಿರಬೇಕು. ಆತನು ಬರುವಂತ ಸಮಯದಲ್ಲಿ ನಾವು ಎತ್ತಲ್ಪಡುವ ಸಭೆಯಲ್ಲಿ ಹೋಗ್ಬೇಕು. ಅಲ್ಲೆಲ್ಲೂಯಾ. ಈಗ ಮತ್ತೆ ವಾಕ್ಯವನ್ನು ಅರ್ಥ ಮಾಡಿಕೊಂಡು ಏಸಪ್ಪನಿಗಾಗಿ ನಿರೀಕ್ಷೆಯಿಂದ ಕಾಯ್ತಾ ಇರುವಂತಹ ಸಭೆಯವರು, ಪ್ರಿಯ ದೇವರ ಮಕ್ಕಳು, ಯಾರು ಪರಿಶುದ್ಧವಾಗಿದ್ದಾರೋ ಅವರೆಲ್ಲರೂ ದೇವರ ಹತ್ರ ಹೋಗ್ತಾರೆ. ಅದು ನಿಜ. ಮತ್ತೆ ಬಹಳ ಮಂದಿ ನಶಿಸಿ ನರಕಕ್ಕೆ ಹೋಗುವಂತ ಸಮಯದಲ್ಲಿ ದೇವರು ಏನ್ ಮಾಡಿದ್ರು? ತನ್ನ ದೂತನು, ತನ್ನ ಸೇವಕನು, ದೈವ ಜನರನ್ನ ಒಬ್ಬರನ್ನ ಕಳಿಸ್ಕೊಟ್ರು. ಈಗ 3 ವಿಧವಾದ ವಾಕ್ಯಗಳು ನಾನು ಹೇಳಿ, ಅದಕ್ಕೆ ಹಳೆ ಒಡಂಬಡಿಕೆಯಲ್ಲಿ ಯಾವ ರೀತಿ ಒಂದು ಉಪಶಮನ ಇತ್ತು, ಹೊಸ ಒಡಂಬಡಿಕೆ ಯಾವ ರೀತಿಯಲ್ಲಿ ಸ್ವಾಮಿ ಮಾತಾಡಿದನ್ನೇ ನಾವು ಏನಾಗಿರ್ಬೇಕು, ಹೇಗಿರ್ಬೇಕು ಅಂತ ಹೇಳಿ ನಾನು ಸ್ವಲ್ಪ ಸಮಯದಲ್ಲಿ ಮುಗಿಸ್ಕೊಡ್ತೀನಿ. ವಾಕ್ಯ ಓದಿಕೊಳ್ಳೋಣ, ನೋಡಿಕೊಳ್ಳೋಣ. ನಾವು ಮತ್ತಾಯ 3ನೇ ಅಧ್ಯಾಯ, ದಯವಿಟ್ಟು ತೆಗೆದು ಮತ್ತಾಯ 3ನೇ ಅಧ್ಯಾಯ 2ನೇ ವಚನ ಓದಿರಿ. மனம் திரும்புங்கள், பரலோக ராஜ்யம் சமீபித்திருக்கிறது என்று பிரசங்கம் பண்ணினார். ಪರಲೋಕ ರಾಜ್ಯವು ಸಮೀಪವಾಯಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದು ಯೂದಾಯದ ಅಡವಿಯಲ್ಲಿ ಸಾರಿ ಹೇಳುತ್ತಾ ಬಂದರು. ವಾಕ್ಯ ಹೇಳ್ತದೆ, ಬಹಳ ಮಂದಿ ನಶಿಸಿ ಹೋಗುವಂತ ಸಮಯದಲ್ಲಿ ದೇವರು ತನ್ನ ದೂತನನ್ನು, ತನ್ನ ಸೇವಕನನ್ನು ಈ ಲೋಕಕ್ಕೆ ಕಳಿಸ್ಕೊಡ್ತಾನೆ. ಅವರು ಜಾನ್ ದ ಬ್ಯಾಪ್ಟಿಸ್ಟ್ ಅಂತ ಇಂಗ್ಲಿಷ್ ಅಲ್ಲಿ ಕರೀತಾರೆ, ಕನ್ನಡದಲ್ಲಿ ಸ್ಥಾನಿಕನಾದ ಯೋಹಾನನು. ಆತ ಏನ್ ಮಾಡ್ತಾ ಇದ್ದಾನೆ ಅಂದ್ರೆ, ದಾರಿಯಲ್ಲಿ ನಿಂತ್ಕೊಂಡು ಅರಣ್ಯಕ್ಕೆ ಹೋಗೋರ್ನ ಮತ್ತೆ ಯೂದಯ ಪ್ರದೇಶಕ್ಕೆ ಹೋಗೋರ್ನ ಬರೋರ್ನ ಏನ್ ಮಾಡ್ತಾ ಇದ್ದಾನೆ ಅಂದ್ರೆ ಕರೆದು ಅವ್ರಿಗೆ ಬ್ಯಾಪ್ಟಿಸಮ್ ಕೊಡ್ತಾ ಬರ್ತಾ ಇದ್ದಾನೆ. ಆತನು ಏನ್ ಹೇಳ್ತಾ ಇದ್ದಾನೆ ಇಲ್ಲಿ, ಏನ್ ಹೇಳ್ತಾನೆ ಅಂದ್ರೆ, ದೇವರ ಕಡೆ ತಿರುಗಿಕೊಳ್ಳಿ. ಏನಂತೆ ಅಲ್ಲ, ಪರಲೋಕ ರಾಜ್ಯವು ಸಮೀಪಿಸಿತು, ಪರಲೋಕ ರಾಜ್ಯವು ಸಮೀಪಿಸಿತು, ಸಮೀಪವಾಗಿದೆ. ಏನ್ ಮಾಡ್ಬೇಕಂತೆ? ದೇವರ ಕಡೆಗೆ ತಿರುಗಿಕೊಳ್ಳಿರಿ. ಏನಾಗಿ ತಿರ್ಕೊಳ್ಬೇಕು? ಅಲ್ಲ, ಅಲ್ಲೊಂದು ಕೀ ಪಾಯಿಂಟ್ ಐತೆ. ಮಾರು ಮನಸ್ಸು ಅಂತ ತೆಲುಗಿನಲ್ಲಿ ಹೇಳ್ತಾರೆ, ಮನಸಾಂತರ ಅಂತ. ಮನ ತಿರುಗಿ. ಹೌದಾ? ಆ ಪದ ಐತೆ ಇಲ್ಲ, ನೋಡ್ರಿ ಒಂದ್ಸರಿ ನೋಡ್ರಿ. ಅದು ಬಹಳ ಇಂಪಾರ್ಟೆಂಟ್ ಕೀ ಪಾಯಿಂಟ್. ಅದು ನಿನಗೆ, ನನಗೆ, ನಮ್ಮೆಲ್ಲರಿಗೂ ಅದು ಬೇಕು. ಅದಿಲ್ಲ ಹೋದ್ರೆ ನಾವು ಕ್ರೈಸ್ತ ಮಕ್ಕಳೇ ಅಲ್ಲ. ಏನದು ಹೇಳಿ, ಓದಿರಿ. மனம் திரும்புங்கள், பரலோக ராஜ்யம் சமீபமாயிருக்கிறது என்று பிரசங்கம் பண்ணினார். ಕನ್ನಡದಲ್ಲಿ ಪರಲೋಕ ರಾಜ್ಯವು ಸಮೀಪವಾಯಿತು, ಪರಲೋಕ ರಾಜ್ಯವು ಸಮೀಪವಾಗಿದೆ, ದೇವರ ಕಡೆಗೆ ತಿರುಗಿಕೊಳ್ಳಿರಿ, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದು ಹಾ ಯೂದಾಯದ ಅಡವಿಯಲ್ಲಿ ಸಾರಿ ಹೇಳುತ್ತಾ ಬಂದರು.
ಕನ್ನಡದಲ್ಲಿ ಅದು ದೇವರ ಕಡೆಗೆ ತಿರುಗಿಕೊಳ್ಳಿರಿ ಅಂತ ಐತೆ, ಆದರೆ ತೆಲುಗಿನಲ್ಲಿ ಮಾರು ಮನಸ್ಸು ಅಂತ ಇದೆ. ತಮಿಳಿನಲ್ಲೂ ಕೂಡ ಮನ ಮರುಗಿ ಮನ ತಿರುಗು. ಒಂದು ಮನ ತಿರುಗು ಇದೇನು ಅರ್ಥ ಇದು? ಅಲ್ಲಿ ಈ ಯೋಹಾನನು ಇನ್ನು ಮುಂದೆ ಓದಿದ್ರೆ ಏನೈತೆ, ಎಲೆ ಸರ್ಪ ಸಂತಾನವೇ ಅಂತ ಕರಿತಾವ. ಏನಂತ ಕರಿತಾನೆ? ಸರ್ಪ ಸಂತಾನ. ಸರ್ಪ ಸಂತಾನವೇ ಅಂತ ಅದನ್ನು ಗೊತ್ತು. ಅಲ್ಲಿ ಯಹೂದ್ಯರು ಬರ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ಅವರಲ್ಲಿ ಕೆಲವರು ಸದ್ದೂಕಾಯರು, ಫರಿಸಾಯರು ಇದ್ದಾರೆ, ಅವರಲ್ಲಿ ಶಾಸ್ತ್ರಿಗಳು ಇದ್ದಾರೆ. ಅವರೆಲ್ಲರನ್ನು ಕೂಡ ಕರಿತಾವ್ನೆ. ಅವರ ಬುದ್ಧಿ ಅವ್ರಿಗೆ ಗೊತ್ತು, ಅವ್ರ ಕಪಟಿಗಳು. ಒಳಗೆ ಪರಿಶುದ್ಧರಂತೇಳಿ, ಹೊರಗೆ ಪರಿಶುದ್ಧರಂತೇಳಿ ತೋರಿಸಿಕೊಂಡಿದ್ದಾರೆ. ಅವರು ಒಳಗಡೆ ಅವರು ಈರ್ಷೆ ಇದೆ, ಅವರಿಗೆ ಕಪಟ ಇದೆ, ಅವರು ಪರಿಶುದ್ಧರಲ್ಲ. ಆದ್ರೆ ನಾಮಕಾವಾಸ್ತೆ ಹೆಸರಿಗೆ ಮಾತ್ರ ಅವ್ರು ಏನ್ ತಗೊಳ್ತಾ ಇದಾರೆ? ದೀಕ್ಷಾ ಸ್ನಾನ ತೆಗೆದುಕೊಳ್ತಾ ಇದ್ದಾರೆ. ಅವರಿಗೆ ಈ ಯೋಹಾನ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ಇಲ್ಲಿ ನಿಮ್ಮ ಸ್ವಭಾವವನ್ನು ನೀವು ಬದಲಾಯಿಸಿಕೊಳ್ಳಿರಿ ಅಂತ ಅದು ಹೇಳ್ತಾ ಇದ್ದಾನೆ. ಸರ್ಪ ಸಂತಾನವನ್ನು ಕರೆಯುವಾಗ ಅದಕ್ಕೆ ಅರ್ಥ ಏನಂದ್ರೆ, ನಿಮ್ಮ ಒರಿಜಿನಲ್ ಬುದ್ಧಿ ಏನಿದೆ ಅದನ್ನ ನೀವು ಬದಲಾವಣೆ ಮಾಡಿಕೊಳ್ಳಿರಿ. ಅಂದ್ರೆ ಸ್ವಭಾವವನ್ನು ಬದಲಾವಣೆ ಮಾಡಿಕೊಳ್ಳಿರಿ. ಸ್ವಭಾವ ಅಂದ್ರೇನು? ನಡೆ ನುಡಿ, ಸ್ವಭಾವ ಅಂದ್ರೇನು? ನಡೆ ನುಡಿ, ಕ್ಯಾರೆಕ್ಟರ್, ಬಿಹೇವಿಯರ್. ಸ್ವಭಾವ ಅಂದ್ರೆ ನಾನು ತಿಳಿಸ್ಕೊಡ್ತೀನಿ. ಒಂದು 2 ನಿಮಿಷ ಕತೆ. ಒಬ್ಬನು ಸನ್ಯಾಸಿ ರಾತ್ರಿ ಒಂದು ಗುಡಿಯಲ್ಲಿ ಮಲಗಿಕೊಂಡು ಬೆಳಗ್ಗೆ ಎದ್ದು ಮತ್ತೆ ಭಿಕ್ಷಕ್ಕೆ ಹೋಗ್ಬೇಕು. ಅವನು ಸಣ್ಣ ಹಳ್ಳ ಹೋಗ್ತಿತ್ತು ನೀರಿಂದು. ಅಲ್ಲಿ ತಯಾರಾಗ್ಲಿಕ್ಕೆ ಹೋದ, ಮೊಕ್ಕ ತೊಳ್ಕೊಂಡು ಈ ಬೀಜ ಹಚ್ಕೊಂಡು ಅವನೇನೋ ಮಾಡಿ ಎಲ್ಲ ತಯಾರಾಗ್ತಿದ್ರೆ ಒಂದು ಚೇಳು ನೀರಲ್ಲಿ ಬಿದ್ದು ಒಲವಲ ಆಡ್ತಿತ್ತು. ಇವನೇನ್ ಮಾಡ್ದ, ಸತ್ತೋಗ್ತದಲ್ಲ ಇದು ಅಂತೇಳಿ ಅದನ್ನು ತೆಗೆದು ಹೊರಗೆ ಹಾಕ್ಲಿಕ್ಕೆ ಹೋದ. ಅದೇನ್ ಮಾಡಿತು? ಕಚ್ಚಿಬಿಡ್ತು. ಅರೆ ಕಚ್ಚಿಬಿಡ್ತಲ್ಲ ಅಂತ ಹೇಳಿ ಏನ್ ಮಾಡಿದ, ಏನಾಗ್ಲಿ ಬಿಡು, ಪ್ರಾಣ ಕಾಪಾಡೋಣ ಅಂತೇಳಿ ಮತ್ತೆ 2ನೇ ಸಾರಿ ಮತ್ತೆ ಕಚ್ಚಿತು. 3ನೇ ಸಾರಿಗೆ ಇದು ಸರಿ ಇಲ್ಲ ಅಂತೇಳಿ ಒಂದು ಚಿಕ್ಕದ ಕಟ್ಟಿಗೆ ತಗೊಂಡು ಕಟ್ಟಿಗೆಯಿಂದ ಅದನ್ನು ಹೊರಗೆ ಹಾಕಿ ಬದುಕಿಸಿದ. ಇಷ್ಟೇ ಸ್ಟೋರಿ ಇದು. ಇದರಿಂದ ನೀವೇನ್ ಅರ್ಥ ಮಾಡ್ಕೊಂಡ್ರಿ? ಏನ್ ತಿಳ್ಕೊಂಡ್ರಿ ಅಂದ್ರೆ, ಏನ್ ತಿಳ್ಕೊಳ್ಬೇಕು ಅಂದ್ರೆ, ಚೇಳಿಗೆ ಹುಟ್ಟು ಗುಣ ಹಾಕೋದೆ, ಕಚ್ಚದೆ. ಅದು ಪ್ರಾಣ ರಕ್ಷಿಸ್ತಾನೆ ಏನೋ, ಪ್ರಾಣ ಕಾಪಾಡ್ತಾನೆ ಏನೋ ಅನ್ನೋದು ಅದಕ್ಕೆ ಗೊತ್ತಿಲ್ಲ. ಅದಕ್ಕೇನು ಅಡ್ಡಿ ಬಂದಿದ್ದಕ್ಕೆ ಹಾಕೋದು. ಇವನಿಗೆ ಕಚ್ಚಿ ವಿಷ ಏರಿದ್ರು ಕೂಡ ಇವನೇನ್ ಮಾಡ್ತಾ ಇದ್ದಾನೆ, ಅದು ಪ್ರಾಣ ಕಾಪಾಡ್ತಾನೆ. ಅದೇ ಸ್ವಭಾವ ಅಂದ್ರೆ. ಇವನು ಕಾಪಾಡುವ ಸ್ವಭಾವ ಇವನು ಮನಸ್ಸಿನಲ್ಲಿ ಇರೋದು. ಅದಕ್ಕೆ ಮನಸ್ಸಿನಲ್ಲಿ ಏನೈತೆ ಹಾಕೋದು. ನಮ್ಮಲ್ಲಿ ಕೂಡ ಅಂತ ಸ್ವಭಾವಗಳು ಇದ್ದವರು ಇದ್ದಾರೆ. ಒಳ್ಳೇದು ಮಾಡ್ತಾರೆ ಅಂದ್ರೆ ಕೂಡ ಅವ್ರಿಗೆ ಒಳ್ಳೇದು ಕಾಣಿಸೋದಿಲ್ಲ. ಇವ್ರ ಸ್ವಭಾವ ಏನಂದ್ರೆ ಇನ್ನೊಬ್ಬರನ್ನ ನಾವು ಟೀಕೆ ಮಾಡೋದು, ವಿಮರ್ಶೆ ಮಾಡೋದು, ಹೊಗಳೋದು, ಅವ್ರ ಬಗ್ಗೆ ಆಡಿಕೊಳ್ಳೋದು, ಈ ಬುದ್ಧಿ ನಮ್ಮದು. ಹಾಗಾಗಿ ಇಲ್ಲಿ ದೇವರ ವಾಕ್ಯದಿಂದ ನಾವೇನು ಕಲಿತಾ ಇದೀವಿ ಅಂದ್ರೆ, ಸ್ವಭಾವವನ್ನು ನಾವು ಬದಲಾವಣೆ ಮಾಡಿಕೊಳ್ಳಬೇಕು. ನಿಮ್ಮ ಸ್ವಭಾವ ಹೇಗಿದೆ ನಿಮಗೆ ಗೊತ್ತು. ಸ್ವಭಾವ ಅಂದ್ರೇನು? ಸ್ವಂತ ಭಾವನೆ. ನಮ್ಮ ಹೃದಯದಲ್ಲಿರುವಂತ ಸ್ವಂತ ಭಾವನೆಯನ್ನು ನಾವು ಬದಲಾವಣೆ ಮಾಡಿಕೊಳ್ಳಬೇಕು. ನಮ್ಮ ಭಾವನೆ ಹೇಗಿದೆ? ಪಾಪದ ಭಾವನೆ ನಮ್ದು. ನಮ್ಮ ಭಾವನೆ ಎಂತದ್ದು? ಅದನ್ನ ಬದಲಾವಣೆ ಮಾಡ್ಕೋಬೇಕು. ನೀರಲ್ಲಿ ಮುಳುಗಿ ಎತ್ತಿರಿ ಅಂದ್ರೆ ಅದು ಲಾಭ ಇಲ್ಲ. ಮಾರು ಮನಸಾಂತರ ಹೊಂದಿಕೊಳ್ಳಬೇಕು ಅಂದ್ರೆ ನಿನ್ನ ಹಳೇ ಗುಣವನ್ನು ನೀನು ಏನ್ ಮಾಡ್ಬೇಕು? ಬಿಟ್ಟು ಬಿಡಬೇಕು, ತೆಗೆದು ಹಾಕಬೇಕು, ಬದಲಾವಣೆ ಆಗ್ಬೇಕು. ಏನಾಗ್ಬೇಕು? ನಾವು ಬದಲಾವಣೆ ಆಗ್ಬೇಕು. ಯೋಹಾನು ಬ್ಯಾಪ್ಟಿಸಮ್ ಕೊಡುವಂತ ಯೋಹಾನು ಇದನ್ನು ಸಾರುವಂತ ಒಂದು ಸುವಾರ್ತೆ. ಈಗ ಇನ್ನೊಬ್ಬರ ಬಗ್ಗೆ ನೋಡುವ. ಅದೇ ಮತ್ತಾಯ 3ನೇ
4ನೇ ಅಧ್ಯಾಯ 17. ಅಂದಿನಿಂದ ಯೇಸು ಆ. ಪರಲೋಕ ರಾಜ್ಯವು ಸಮೀಪಿಸಿತ್ತು, ಆ. ದೇವರ ಕಡೆಗೆ ತಿರುಗಿಕೊಳ್ಳಿರಿ ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದು ಸಾರಿ ಹೇಳುವುದಕ್ಕೆ ಆ. ಪ್ರಾರಂಭಿಸಿದನು. ನೋಡ್ತಾ ಇದ್ದೀರಾ? ಸೇಮ್ ಅಲ್ಲಿ ಯೋಹಾನು ಅದೇ ಹೇಳ್ತಾನೆ, ಇಲ್ಲಿ ಯೇಸಪ್ಪ ಬ್ಯಾಪ್ಟಿಸಮ್ ಹೊಂದಿಕೊಂಡ ಆದ್ಮೇಲೆ, ಅಂದ್ರೆ 30 ವರ್ಷಗಳು ಅವರು ಸೇವೆ ಮಾಡಿಲ್ಲ, ಮಿನಿಸ್ಟ್ರಿ ಮಾಡಿಲ್ಲ ಯೇಸಪ್ಪ. 30 ವರ್ಷಗಳ ನಂತರ ತನ್ನ ಸೇವೆಯನ್ನು ಆರಂಭಿಸ್ತಾ ಇದ್ದಾನೆ, ಬ್ಯಾಪ್ಟಿಸಮ್ ತಗೊಳ್ತಾ ಇದ್ದಾನೆ. ಬ್ಯಾಪ್ಟಿಸಮ್ ತೆಗೆದುಕೊಂಡ ಆದ ಮೇಲೆ ಅವರಿಗೆ ಮೇಲಿಂದ ಒಂದು ವರ ಬರ್ತದೆ. ಅದೇನಂದ್ರೆ ಪರಿಶುದ್ಧಾತ್ಮ ದೇವರು ಪಾರಿವಾಳ ರೂಪದಲ್ಲಿ ಆತನ ಮೇಲೆ ಅಭಿಷೇಕವಾಗ್ತದೆ. ಅಲ್ಲಿಂದ ಸೇವೆ ಆರಂಭ ಮಾಡ್ತಾನೆ. ಈಗ ಯೇಸಪ್ಪ ಕೂಡ ಪ್ರಕಟಣೆ ಮಾಡ್ತಾ ಇದ್ದಾನೆ. ಏನ್ ಮಾಡ್ತಾ ಇದ್ದಾನೆ ಅಂದ್ರೆ, ಏನಂತಮ್ಮ? ಪರಲೋಕ ರಾಜ್ಯವು ಪರಲೋಕ ರಾಜ್ಯವು ಸಮೀಪಿಸಿತು. ಅದೇ ಯೋಹಾನ್ ಕೂಡ ಏನ್ ಹೇಳ್ದ? ಪರಲೋಕ ರಾಜ್ಯವು ಪರಲೋಕ ರಾಜ್ಯವು ಸಮೀಪಿಸಿದೆ. ಸಮೀಪಿಸಿದೆ. ಇಲ್ಲಿ ಯೇಸಪ್ಪ ಕೂಡ ಏನ್ ಹೇಳ್ತಾ ಇದ್ದಾನೆ? ಪರಲೋಕ ಪರಲೋಕ ರಾಜ್ಯವು ರಾಜ್ಯವು ಸಮೀಪಿಸಿತು. ಸಮೀಪಿಸಿದೆ, ದೇವರ ಕಡೆಗೆ ತಿರುಗಿಕೊಳ್ಳಿರಿ ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದು ಸಾರಿ ಹೇಳುವುದಕ್ಕೆ ಹಾ, ಪ್ರಾರಂಭಿಸಿದನು. ತಮಿಳಲ್ಲಿ ಏನಂತಯ್ಯ? அது முதல் இயேசு ஆ. மனம் திரும்புங்கள் ಈ ಮಾತು ಕನ್ನಡದಲ್ಲಿ ಬಂದಿಲ್ಲ. ದೇವರ ಕಡೆಗೆ ತಿರುಗಿಕೊಳ್ಳಿರಿ ಅಂತಾನೆ ಅಲ್ಲಿನೂ ಅದೇ ಹೇಳುತ್ತೆ, ಇಲ್ಲಿನೂ ಅದೇ ಹೇಳುತ್ತೆ. ಆದ್ರೆ ಮನಸಾಂತರ ಹೊಂದಿಕೊಳ್ಳಿರು ಅಂತ ಇಲ್ಲ. ಪಶ್ಚಾತ್ತಾಪ. ಹಾ. மனம் திரும்புங்கள் ಮನಂ ತಿರುಗುಂಗಳು. பரலோக ராஜ்யம் சமீபமாய் இருக்கிறது என்று ಸಾಕ್ತಾಯಿ. ಇಲ್ಲಿ ಮನ ಏನು? மனம் திரும்புங்கள் ಮನ ತಿರುಗುಂಗಳು. ಅಬ್ಬಾ, ಬಹಳ ಚೆನ್ನಾಗಿತ್ತು ತಮಿಳು. ಇದರ ಅರ್ಥ ಏನಂತೆ? ಪಶ್ಚಾತ್ತಾಪ ಪಡುವುದು ಒಂದನೇ ಮಾತು. ಆಮೇಲೆ ವ್ಯಸನ ಪಡುವುದು, ಈ ಮಾತಿನ ಅರ್ಥ. ಇನ್ನೊಂದು ಮರುಗು ಇಡುವುದು ದೇವರ ಮುಂದೆ. ಎಂತ ಮರುಗು? ಮನ ಮರುಗುವ ನನ್ನ ದೇವರೇ, ಕಣ್ಣೀರು ಒರೆಸುವ ನನ್ನ ಯೇಸುವೇ, ಮನ ಮರುಗುವ ನನ್ನ ದೇವರೇ, ಕಣ್ಣೀರು ಒರೆಸುವ ನನ್ನ ಯೇಸುವೇ, ನನ್ನ ದೇವರೇ, ನನ್ನ ಯೇಸುವೇ, ನಿನ್ನ ಬೆರೆತು ನಾ ಬಾಳಲಾರೆನು. ನನ್ನ ದೇವರೇ, ನನ್ನ ಯೇಸುವೇ, ನಿನ್ನ ಮರೆತು ನಾ ಬಾಳಲಾರೆನು. ಮನ ಮರೆಯುವ ನನ್ನ ದೇವರೇ, ಕಣ್ಣೀರು ಒರೆಸುವ ನನ್ನ ಯೇಸುವೇ. ನಮ್ಮ ಮನ ಮರುಗು ಕೇಳುವಾತನು ಯೇಸು ಕ್ರಿಸ್ತ. ಮನಸಾಂತರ ಅಂದ್ರೆ ಇಲ್ಲೇನು? ಆತನಿಗೆ ನೀನು ಮೊರೆ ಇಟ್ಟು ನಿನ್ನ ಸ್ವಭಾವವನ್ನು ನೀನು ಬದಲಾವಣೆ ಮಾಡಿಕೊಳ್ಳಬೇಕು. ಹಳೇ ಸ್ವಭಾವ ಹಾಗೆ ಇಟ್ಕೊಂಡು ಹೊಸ ಸ್ವಭಾವ ಬರ್ಬೇಕಂದ್ರೆ ಬಂದಿಲ್ಲ ಅಂತಂದ್ರೆ ವೇಸ್ಟ್. ನಾವು ಪರಿಶುದ್ಧರಾಗುವುದಿಲ್ಲ. ಪರಿಶುದ್ಧರು ಹೇಗಿರ್ಬೇಕು ಅಂತಂದ್ರೆ, ಅಲ್ಲಿಗೆ ಈಗ ದೇವರು ತಾನೇ ಏನು ನಮ್ಮಿಂದ ಬಯಸ್ತಾ ಇದ್ದಾನೆ? ದೇವರು ಇಲ್ಲಿ ಯೇಸಪ್ಪೇ ದೇವರು. ಆತ ಏನ್ ಬಯಸ್ತಾ ಇದ್ದಾನೆ ಅಂದ್ರೆ, ನಾವು ಬದಲಾವಣೆ ಆಗ್ಬೇಕು. ಚೇಂಜ್, ನಮ್ಮಿಂದ ಚೇಂಜ್. ಯೇಸಪ್ಪ ಏನ್ ಬೇಡ್ತಾ ಇದ್ದಾನೆ ನಮ್ಮಿಂದ? ಏನು ಅಪೇಕ್ಷಿಸ್ತಾ ಇದ್ದಾನೆ? ನಾವು ಚೇಂಜ್ ಆಗ್ಬೇಕು. ಏನ್ ಚೇಂಜ್ ಆಗ್ಬೇಕು? ಸ್ವಭಾವ ಚೇಂಜ್. ಅಸಲಿನಲ್ಲಿ ಏನ್ ಚೇಂಜ್ ಆಗ್ಬೇಕು ಅಂದ್ರೆ, ಪಾಪಿಯಿಂದ ಪರಿಶುದ್ಧರಾಗಬೇಕು. ಅಲ್ಲೆಲೂಯಾ. ಏನಾಗ್ಬೇಕು ನಾವು? ಪಾಪಿಯಿಂದ ಪರಿಶುದ್ಧರಾಗ. ಅದು ಚೇಂಜ್ ತಾನೆ. ಪಾಪಿಗಳಾಗೆ ಇದ್ದು ನೀನೇನೋ ಮಾಡಿದ್ದೀನಿ ಅಂತಂದ್ರೆ, ಚೇಂಜ್ ಆಗಿಲ್ಲ ಅಂತಂದ್ರೆ, ಪರಿಶುದ್ಧರಾಗಿಲ್ಲ ಅಂತಂದ್ರೆ, ಅದು ಮನಸಾಂತರ ಅಲ್ಲ, ಮರುಗು ಅಲ್ಲ, ಅದು ಪಶ್ಚಾತ್ತಾಪ ಅಲ್ಲ. ಮತ್ತೆ ಆಮೇಲೆ ಅದನ್ನು ಇನ್ನೊಂದು ಮಾತು ಏನಾಗ್ತದೆ ಅಂದ್ರೆ, ವಿಷಾದ, ದುಃಖ, ಅನುತಾಪ.
ಪ್ರಿಯ ದೇವರ ಮಕ್ಕಳೇ, ನಾವು ದೇವರ ಮುಂದೆ ಹೇಗಿರ್ಬೇಕಂದ್ರೆ ಆತನು ಬಯಸಿದ ಹಾಗೆ ನಾವಿರ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಅಂದ್ರೆ ದೇವ್ರು ಏನ್ ಬಯಸ್ತದೆ ಅಂದ್ರೆ ನಾವು ಚೇಂಜ್ ಆಗ್ಬೇಕು ಅಂತ, ಚೇಂಜ್ ಬರಬೇಕು ನಮ್ಮಲ್ಲಿ. ಏನ್ ಚೇಂಜ್ ಅಂದ್ರೆ ನಾವು ಪಾಪಿಗಳಿಂದ ನಾವೇನಾಗ್ಬೇಕು? ಪರಿಶುದ್ಧರಾಗ್ಬೇಕು. ಹೇಳ್ಬೇಕು, ನಾವು ಪಾಪಿಗಳಿಂದ ಏನಾಗ್ಬೇಕು? ಪರಿಶುದ್ಧರಾಗ್ಬೇಕು. ಅಷ್ಟೇ ಅಲ್ಲ, ಇನ್ನು ಮುಂದೆ ನಾವೇನಾಗ್ಬೇಕು ಅಂದ್ರೆ ಅತಿ ಪರಿಶುದ್ಧರಾಗಬೇಕು. ಅಲ್ಲೆಲ್ಲೂಯ. ಪಾಪಿಗಳಿಂದ ಪರಿಶುದ್ಧರಾಗಿದ್ದೀವಿ, ಪರಿಶುದ್ಧರಿಂದ ಏನಾಗ್ಬೇಕು ನಾವೀಗ? ಅತಿ ಪರಿಶುದ್ಧರಾಗ್ಬೇಕು. ಅಂದ್ರೆ ನಮ್ಮಲ್ಲಿ ಯಾವ ತರ ಮಿಸ್ಟೇಕ್ ಇರಬಾರ್ದು, ಯಾವ ತರ ರಿಮಾರ್ಕ್ ಇರಬಾರ್ದು, ಯಾವ ಸಣ್ಣ ಪುಟ್ಟ ಪಾಪ ತಪ್ಪು ಅಪರಾಧಗಳು ಯಾವುದೂ ಇರಬಾರ್ದು. ನಮ್ಮಲ್ಲಿ ಯಾರು ಕೂಡ ರಿಮಾರ್ಕ್ ಇಡಬಾರ್ದು. ಹಂಗ ನಾವು ಬದುಕಬೇಕು ದೇವರ ಮಕ್ಕಳಾಗಿ. ಅದು ದೇವರು ನಮ್ಮಿಂದ ಬಯಸುವುದು, ಅದು ಮನಸಾಂತನ ಅಂತಾರೆ. ಈಗ ಪಾಪಿಯಿಂದ ನಾವೇನಾಗಿದ್ದೀವಿ? ಪರಿಶುದ್ಧರಿಂದ ಮತ್ತೆ ಮುಂದೆ ಏನಾಗ್ಬೇಕು? ನಾವು ಅತಿ ಪರಿಶುದ್ಧರಾಗ್ಬೇಕು. ಇದು ನನ್ನ ಅನುಭವ. ನಾನು ಮಾಮೂಲಾಗೇ ಇದ್ದೆ, ನಾನು ಬ್ಯಾಪ್ಟಿಸಮ್ ತಗೊಂಡಿದ್ದೆ, ನಾನು ಮಾಮೂಲಾಗಿದ್ದೆ, ಅಂದ್ರೆ ಪಾಪದಿಂದಾಗಿ ಇದ್ದೆ. ಆದ್ರೆ ಅವಾಗ ನನ್ನ ಮೆದುಳಿನಲ್ಲಿ, ನನ್ನ ಮನಸ್ಸಿನಲ್ಲಿ ಚಿಕ್ಕ ಚಿಕ್ಕ ತಪ್ಪುಗಳು ಆಗ್ತಿತ್ತು, ಆಲೋಚನೆ ತಪ್ಪಾಗ್ತಿತ್ತು, ಅನಿಸಿಕೆಗಳು ತಪ್ಪಾಗ್ತಿತ್ತು, ನನ್ನ ಅಭ್ಯಾಸಗಳು ತಪ್ಪಾಗ್ತಿತ್ತು. ಇವೆಲ್ಲ ಹೆಂಗ್ ಸರಿ ಮಾಡ್ಕೊಳ್ಬೇಕು ನಾವು? ಒಂದ್ಸಾರಿ ಹೈದರಾಬಾದ್ ಹೋದ್ರೆ ಮೋರಿಸ್ ಸಿರೋಲ್ಲೋ ಅಂತ ದೈವಜನರು, ಅವ್ರು ಯಹೂದ್ಯರು ಯೇಸು ಸ್ವಾಮಿ ನಂಬಲ್ಲ. ಅವ್ರು ಯಹೂದ್ಯರು ಯೇಸು ಸ್ವಾಮಿ ನಂಬಿದಾನ. ಹೈದರಾಬಾದ್ ಮೀಟಿಂಗ್ ಬಂದಾಗ ಅವಾಗ ಏನಾಯ್ತು, ಮಧ್ಯ ಬ್ರೇಕ್ ಇತ್ತು, ಟೀ ಟೈಮ್. ಓದವರೆಲ್ಲ ಒಂದು 7-8 ಮಂದಿ ಟೀ ಕುಡಿಯೋಣ ಅಂತ ಎಲ್ಲ ಹೋದ್ವಿ. ನಮ್ಮ ಜೊತೆಲಿ ಒಬ್ಬ ಸಿಸ್ಟರ್ ಬಂದ್ರು, ಅಯ್ಯಮ್ಮ. ಅವರು ಅರಸರು, ರಾಣಿ ಪದ್ಮಿನಿ ಹೆಸರು. ಅವರು ರಾಜಮಂತ್ರಂದವರು. ಅವ್ರು ಯಾರು ಸುವಾರ್ತೆ ಹೇಳಿಲ್ಲ ಅಯ್ಯಮ್ಮಗೆ. ಸ್ವಪ್ನದಲ್ಲಿ ಯೇಸು ಸ್ವಾಮಿ ಸುವಾರ್ತೆ ಹೇಳಿ ಅಯ್ಯಮ್ಮನ್ನ ಬದಲಾವಣೆ ಮಾಡಿ ಯೇಸು ಸ್ವಾಮಿ ನಂಬಿ ಅಯ್ಯಮ್ಮ ಒಳ್ಳೆ ಸೇವಕಳಾಗಿದ್ದರು. ಪದ್ಮಿನಿ ರಾಣಿ ಪದ್ಮಿನಿ. ಎಲ್ಲರೂ ಸ್ವಂತ ಒಂದು ಹೊಟ್ಟೆಯಲ್ಲಿ ಬಂದಂತ ಅಣ್ಣ ತಮ್ಮಂದರು ಅಕ್ಕ ತಂಗಿಯರು ಇರೋದಿಲ್ಲ ಅಂತ ಪ್ರೀತಿಯಲ್ಲಿ ನಾವೆಲ್ಲರೂ ಮಾತಾಡ್ಕೊಂತ ದೇವ್ರ ಮಾತುಗಳು ಖುಷಿಯಾಗಿ ಟೀಗೆ ಹೋಗಿದ್ವಿ. ಅವ್ರು ಟೀ ಮಾಡ್ತಾ ಇದ್ದಾನೆ, ಎಲ್ಲ ನಿಂತಿದ್ವಿ. ಅಲ್ಲಿ ಪಕೋಡಿ ಮಾಡಿದ್ದ ಒಂದು ಪುಟ್ಟಿ ಇತ್ತು. ಪಕೋಡಿ ಆಗೋಗ್ಬಿಟ್ಟಿದೆ, ಪುಟ್ಟಿನಲ್ಲಿ ನುಸಿ ಐತೆ. ಪಕೋಡಿ ನುಸಿ ಇರ್ತದಲ್ಲ, ಪುಡಿ ಪಕೋಡಿ ಪುಡಿ. ನಾನೇನ್ ಮಾಡಿದೆ, ಕೈ ಹಾಕಿ ಪಕೋಡಿ ತಗೊಂಡು ಬಾಯಾಗ ಹಾಕೊಳ್ಳೋಣ ಅಂತ ತಗೊಂಡೆ. ಬುದ್ಧಿನ ಸ್ವಭಾವ ಅಂತ ಅವನ ಅಂಗಡಿಯವನ ಅಂತ ಏನು ದೊಡ್ಡ ನಷ್ಟ ಆದಂಗ ಕೂಗ್ಬಿಟ್ಟ. ಏನಾಯ್ತಪ್ಪ ಏನಾಯ್ತು? ಸರ್ ನಾನು ಬಡವ ಸರ್, ಅದನ್ನು ಮಾಡ್ಕೊಂಡು ಬದುಕ್ತೀನಿ ಸರ್. ನಾನು ಹೇಳಿದೆ, ನೀನೇನು ಚಿಂತೆ ಮಾಡ್ಬೇಡಪ್ಪ, ಅದು ನಾನು ಎಷ್ಟು ತಗೊಂಡಿದ್ದೀನಿ ಎಷ್ಟು ಚಾರ್ಜ್ ಆಗ್ತದೆ ಕೇಳು, ನಾನು ರೊಕ್ಕ ಕೊಡ್ತೀನಿ. ಸರ್ ನೀವು ಬರೋರು ಎಂತವ್ರು ಬರ್ತಾರೆ ಸರ್, ನೀವು ಗೊತ್ತಿಲ್ಲದ ಹಾಗೆ ನೀವು ತಗೊಂಡಿರಿ ಸರ್. ಕೆಲವರು ಗೊತ್ತಿದ್ದು ಹಿಂಗ್ ಪಿಡಿಕಲ್ ತಗೊಂಡು ತಿಂತಾರೆ ಸರ್. ಬಡವ ಇವ್ ಬದುಕಬೇಕು ಅನ್ನೋದು ಜ್ಞಾನನೇ ಇರೋಲ್ಲ ಸರ್. ನೀವು ತಪ್ಪು ಮಾಡಿಲ್ಲ ಸರ್, ನನ್ಗೆ ಗೊತ್ತಾಗ್ತದೆ ಸರ್ ಕಸ್ಟಮರ್ ಹೇಗಿರ್ತಾರೆ ಅಂತ ಹೇಳೋಣ. ನಾವು ಟೀ ಕುಡಿದು ಬರ್ತಾ ಇದ್ವಿ. ಆ ಸಿಸ್ಟರ್ ಒಂದು ಮಾತು ಹೇಳಿದ್ರು, ಇವತ್ತಿಗೆ ನನ್ ಜ್ಞಾಪಕ ಇದೆ. ಬ್ರದರ್ ಅಂತ, ಏನಮ್ಮ ಹೇಳೋದು, ನಾವು ಗೊತ್ತಿಲ್ಲದ ಹಾಗೆ ನಾವು ಪ್ರತಿದಿನ ಚಿಕ್ಕ ಚಿಕ್ಕ ತಪ್ಪುಗಳು ಮಾಡ್ತಾ ಇದೀವಿ. ಅವೆಲ್ಲ ಒಂದು ಗುಡ್ಡ ಆಗ್ಬಿಡ್ತದೆ. ನಾವು ಮಾಡೋ ಪ್ರಾರ್ಥನೆಗಳು ಪರಲೋಕಕ್ಕೆ ಹೋಗಲ್ಲ, ದೇವರ ಹತ್ರ ಹೋಗಲ್ಲ. ಆ ಗುಡ್ಡಕ್ಕೆ ತಗಿಲಿ ನಮ್ಮ ಪ್ರಾರ್ಥನೆ ವಾಪಸ್ ಬಂದ್ಬಿಟ್ರೆ. ಅಂದ್ರೆ ನಮ್ಮನ್ನ ನಾವು ಸರಿಪಡಿಸ್ಕೊಳ್ಬೇಕು. ಸಣ್ಣ ತಪ್ಪು ಅದು ತಾತ್ಸಾರ ಮಾಡ್ಲಿಕ್ಕೆ ಅದನ್ನ ನಾವು ಬಿಡಬಾರದು. ಸಣ್ಣ ಪುಟ್ಟ ತಪ್ಪುಗಳಾಗಲಿ, ಮಾತಿನಿಂದಾಗಲಿ, ನಮ್ಮ ಆಲೋಚನೆಗಳಿಂದಾಗಲಿ ನಾವು ಹೇಗಿರ್ಬೇಕಂದ್ರೆ, ನಾ ಹೇಳಿದ್ನಲ್ಲ ಈಗ, ಪರಿಶುದ್ಧರಿಂದ ನಾವೇನಾಗ್ಬೇಕು? ಅತಿ ಪರಿಶುದ್ಧರಾಗಬೇಕು. ಅಂದ್ರೆ ಚಿಕ್ಕ ಪುಟ್ಟ ತಪ್ಪುಗಳನ್ನು ಕೂಡ ನಾವು ಸೆನ್ಸಾರ್ ಮಾಡ್ಕೋಬೇಕು. ಅದನ್ನ ನಮ್ಮ ಒಳಗಿಂದ ಅದನ್ನು ತೆಗೆದುಕೊಳ್ಳಬೇಕು, ತೆಗೆದು ಹಾಕಿ ಬಿಸಾಕಬೇಕು. ಹಾಗಾದ್ರೆ ನೀನು ಅತಿ ಪರಿಶುದ್ಧನಾಗಲಿಕ್ಕೆ ಸಾಧ್ಯವಾಗ್ತದೆ.
ನಿಮ್ಮನ್ನು ನೀವು ಪರೀಕ್ಷಿಸಿಕೊಳ್ಳ್ರಿ. ವಾಕ್ಯ ಹೇಳ್ತಾರೆ ನಿಮ್ಮನ್ನು ನೀವು ಪರಿಶೋಧಿಸಿಕೊಳ್ಳಿರಿ. ಪರೀಕ್ಷಿಸಿಕೊಳ್ತಾ ಇದ್ದೀರಾ? ಪರಿಶೋಧಿಸಿಕೊಳ್ತಾ ಇದ್ದೀರಾ ನೀವು? ನಿಮ್ಮನ್ನು ನೀವು ದಿನನಿತ್ಯ ಬೆಳಗ್ಗೆ ಎದ್ದಾಗಿಂದಲೂ ರಾತ್ರಿ ಮಲಗುವ ತನಕ ನಾವು ಎಷ್ಟು ತಪ್ಪುಗಳು ಮಾಡ್ತಾ ಇದೀವಿ ಒಂದು ದಿನಕ್ಕೆ. ಆ ತರ ನಮ್ಮ ಜೀವನದಲ್ಲಿ ಇಲ್ಲಿವರೆಗೆ ಎಷ್ಟು ತಪ್ಪುಗಳು ಬ್ಯಾಪ್ಟಿಸಮೇ ತಗೊಂಡಿವಿ ನಾವು ಪರಿಶುದ್ಧರೇ. ಆದ್ರೆ ನಾವು ಎಷ್ಟು ತಪ್ಪುಗಳು ಮಾಡ್ತಾ ಇದೀವಿ? ನೀವೆಷ್ಟು ತಪ್ಪುಗಳು ಮಾಡ್ತಾ ಇದ್ದೀರಿ? ನಿಮ್ಮಲ್ಲಿ ಇನ್ನೂ ಪರಿಶುದ್ಧತ್ವ ಇಲ್ಲ, ನಿಮ್ಮಲ್ಲಿ ಇನ್ನೂ ಮನಸಾಂತರ ಇಲ್ಲ, ನಿಮ್ಮ ಸ್ವಭಾವ ಬದಲಾವಣೆ ಆಗಿಲ್ಲ. ಇವತ್ತು ದೇವರು ನಿನ್ನ ಜೊತೆ, ನನ್ನ ಜೊತೆ, ನಮ್ಮೆಲ್ಲರ ಜೊತೆ ಮಾತಾಡೋದು. ಒಂದು ವೇಳೆ ಆ ತರ ನಿಮ್ಮಲ್ಲಿ ಯಾರಾದರೂ ಇರುವುದಾ ಆದ್ರೆ ನೀವು ಬದಲಾವಣೆ ಆಗ್ಬೇಕು. ಇವತ್ತು ನಿಮ್ಮಲ್ಲಿ ಪರಿಶುದ್ಧರಿಂದ ನೀವೇನಾಗ್ಬೇಕು? ಮುಂದೆ ಅತಿ ಪರಿಶುದ್ಧರಾಗಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ಹಲ್ಲೆಲೂಯಾ. ಅತಿ ಪರಿಶುದ್ಧರಾಗಿ. ಮತ್ತು ಇನ್ನೊಬ್ಬ ವ್ಯಕ್ತಿನ ನೋಡೋಣ. 3 ವ್ಯಕ್ತಿಗಳನ್ನ ನಾನು ಆರಿಸಿಕೊಂಡಿದ್ದೀನಿ ಇವತ್ತು. ಒಂದು ಸ್ನಾನಿಕನಾದ ಯೋಹಾನ, ಎರಡನೇದು ಯೇಸಪ್ಪ, ಮೂರನೇದು ನೋಡಿ, ಮೂರನೇದು ಅಪೊಸ್ತಲ ಕಾರ್ಯಗಳು 38ನೇ ವಚನ. ಇದು ಮೂರನೇ ವ್ಯಕ್ತಿ. ಚಾಪ್ಟರ್ ಅಧ್ಯಾಯ 2ನೇ ಅಧ್ಯಾಯ 38ನೇ ವಚನ. ಅಪೊಸ್ತಲ ಕಾರ್ಯಗಳು. ಪೇತ್ರನು ಅವರಿಗೆ, ಆ, ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕೆ ನಿಮ್ಮಲ್ಲಿ ಪ್ರತಿಯೊಬ್ಬರು ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಿರಿ. ಆಗ ನೀವು ಪವಿತ್ರಾತ್ಮ ದಾನವನ್ನು ಹೊಂದುವಿರಿ. ತಮಿಳಲ್ಲಿ தேவன் அவர்களை நோக்கி, நீங்கள் மனம் திரும்பி ஒவ்வொருவரும் பாவ மன்னிப்புக்கென்று இயேசு கிறிஸ்துவின் நாமத்தினால ஞானஸ்நானம் பெற்றுக் கொள்ளுங்கள். அப்பொழுது பரிசுத்த ஆவியின் வரத்தை பெறுவீர்கள். ಇಲ್ಲಿ 3 ವ್ಯಕ್ತಿಗಳಲ್ಲಿ ಈ ಪೇತ್ರನಲ್ಲಿ ಏನಾಯ್ತು ಅಂದ್ರೆ ಒಂದು ಎಕ್ಸ್ಟ್ರಾ ಒಂದು ಕ್ಯಾರೆಕ್ಟರ್ ಇದೆ, ಸ್ವಭಾವ. ಅಲ್ಲಿವರೆಗೆ ಪೇತ್ರನು ಮಾಮೂಲು ಒಬ್ಬ ಶಿಷ್ಯನಾಗಿದ್ದ. ಅಂತ ಶಿಷ್ಯನು ಪೇತ್ರನು, ಅವನು ಪರಿಶುದ್ಧಾತ್ಮ ದೇವರು ಅವನ ಮೇಲೆ ಬರಲು ಅವನು ಪ್ರಸಂಗ ಮಾಡಿದ ಮೇಲೆ ಅಲ್ಲಿ 3,000 ಮಂದಿ ಬ್ಯಾಪ್ಟಿಸಮ್ ತೆಗೆದುಕೊಂಡರು. ಹಲ್ಲೆಲೂಯಾ. 3,000 ಮಂದಿ ಮನಸ್ಸು ತಿರುಗಿಸಿಕೊಂಡ್ರು. ಅವರೆಲ್ಲ ಸ್ವಭಾವಗಳು ಬದಲಾವಣೆ ಆಯಿತು. ಇಲ್ಲಿ ಕೂಡ 2 ವಿಷಯಗಳು ಹೇಳ್ತಾ ಇದ್ದಾರೆ. ದೇವರ ರಾಜ್ಯ ಸಮೀಪಿಸ್ತಾ ಇದೆ. ಪಾಪ ಕ್ಷಮಾಪಣ ನಿಮಿತ್ತವಾಗಿ. ಯಾವ ನಿಮಿತ್ತವಾಗಿ ಬ್ಯಾಪ್ಟಿಸಮ್ ತೆಗೆದುಬೇಕಂತ ಹೇಳಿದರೆ ಪಾಪ ಕ್ಷಮಾಪಣೆಗಾಗಿ ನಿಮಿತ್ತವಾಗಿ ನಾವೇನ್ ಮಾಡ್ಬೇಕಂತೆ? ದೀಕ್ಷಾ ಸ್ನಾನ ತೆಗೆದುಕೊಳ್ಳುವುದಾದ್ರೆ ಪರಿಶುದ್ಧಾತ್ಮ ದೇವರು ವರವನ್ನು ನಾವು ಹೊಂದಿಕೊಳ್ತೀವಿ. ಹಲ್ಲೆಲೂಯಾ. ಯಾವ ವರ ಹೊಂದ್ಕೊಳ್ತೀವಿ ನಾವು? ಪರಿಶುದ್ಧಾತ್ಮ ದೇವರ ವರವನ್ನು ಹೊಂದಿಕೊಳ್ತೀವಿ. ಪರಿಶುದ್ಧಾತ್ಮ ದೇವರ ಅಭಿಷೇಕ ನಮ್ಗೆ ಬೇಕಾಗಿದೆ ಮಕ್ಕಳೇ. ಸುಮ್ಮನೆ ಬಂದಿವಿ ಓದಿವಿ ಅಂದ್ರೆ ಲಾಭ ಇಲ್ಲ. ನೀವು ಪರಿಶುದ್ಧಾತ್ಮ ದೇವರ ಅಭಿಷೇಕಕ್ಕಾಗಿ ಮಂದಿರಕ್ಕೆ ಬರಬೇಕು, ಅಭಿಷೇಕವನ್ನು ಹೊಂದಿಕೊಳ್ಳಬೇಕು. ಯಾಕಂದ್ರೆ ಆ ಅಪೊಸ್ತಲ ಕಾರ್ಯದಲ್ಲಿ 2ನೇ ಅಧ್ಯಾಯದಲ್ಲಿ ಶಿಷ್ಯಂದಿರೆಲ್ಲರೂ ಮೇಲ್ಮನೆಯಲ್ಲಿ ಪ್ರಾರ್ಥನೆ ಮಾಡುತ್ತಿರುವಾಗ ಆಕಾಶದಿಂದ ಪರಿಶುದ್ಧಾತ್ಮ ದೇವರು ಮಹಾ ಬೆಳಕಾಗಿ ಮಹಾ ಶಬ್ದವಾಗಿ ಬಂದು ಅವರನ್ನ ಅಭಿಷೇಕ ಮಾಡಿದನು. ಆವತ್ತಿನ ದಿನ ಯಾವ ರೀತಿಯಲ್ಲಿ ಆರಾಧನೆ ಆರಂಭವಾಯಿತೋ ಆ ರೀತಿಯಲ್ಲೇ ನಾವು ಇವತ್ತು ಮಾಡ್ತಾ ಇರೋದು ಆರಾಧನೆ. ಅದಕ್ಕೆ ನಾವು ಪೆಂತೆಕೋಸ್ತ ನಾವು ಅಂತ ಹೇಳೋದು. ಇದು ಯಾರೋ ಮಾಡಿದ್ದಲ್ಲ, ಇದು ಪದ್ಧತಿ. ಇವತ್ತು ನಾವೇನು ಆರಾಧನೆ ಸಿಸ್ಟಮ್ ಮಾಡ್ತಾ ಇದೀವಲ್ಲ, ಆ ದಿನ ಪೆಂತೆಕೋಸ್ತ ದಿನದಂದು ಅಲ್ಲಿ ಪರಿಶುದ್ಧಾತ್ಮ ದೇವರು, ಇದು ಮುಂಚೆನೆ ಹೇಳಿದ್ರು ಯೇಸು ಸ್ವಾಮಿ. ಏನಂತ ಹೇಳಿದ್ರು? ಪರಿಶುದ್ಧಾತ್ಮ ದೇವರು ನಿಮ್ಮ ಮೇಲೆ ಬರಲು ನೀವು ಬಲ ಹೊಂದಿಕೊಳ್ಳುವಿರಿ. ಅಂದ್ರೆ ನಮ್ಗೆ ಬಲ ಬೇಕು, ಶಕ್ತಿ ಬೇಕು.
ದೇವರ ಅದ್ಭುತ ಕಾರ್ಯಗಳನ್ನು ಅನುಭವಿಸಬೇಕು ಅನ್ನೋದಾದ್ರೆ ನಾವು ದೇವರ ಬಲವನ್ನು ಹೊಂದಿಕೊಳ್ಳಬೇಕು. ಪರಿಶುದ್ಧಾತ್ಮ ದೇವರ ಬಲವನ್ನು ಹೊಂದಿಕೊಂಡು ಅಭಿಷೇಕವನ್ನು ಹೊಂದಿಕೊಳ್ಳಬೇಕು. ಆ ದಿನ ಶಿಷ್ಯಂದರ ಮೇಲೆ ಯಾವ ರೀತಿ ಅಭಿಷೇಕ ಬಂತೋ ಅಂತ ಅಭಿಷೇಕ ನಮ್ಮ ಮೇಲೆ ಕೊಡಬೇಕು. ನಮಗೂ ಬೇಕು, ನಿಮಗೂ ಬೇಕು, ಎಲ್ಲರಿಗೂ ಬೇಕು. ದೇವರ ಮಕ್ಕಳು ಎಲ್ಲರಿಗೂ ಬೇಕಾಗಿದ್ದಂತ ಅಭಿಷೇಕ ಬಹಳ ಪ್ರಾಮುಖ್ಯವಾದದ್ದು. ಆ ಅಭಿಷೇಕ ಇರೋದಾದ್ರೆ ನಿನ್ನಲ್ಲಿ ರೋಗಗಳು ಬರುವುದಿಲ್ಲ, ಬಂದ್ರೂ ಪ್ರಾರ್ಥನೆ ಮಾಡಿದಾಗ ಅದು ಬೇಗ ವಾಸಿ ಆಗುತ್ತೆ. ನಿನ್ನ ಅದ್ಭುತ ಕಾರ್ಯಗಳನ್ನು ಅನುಭವಿಸ್ತೀರಿ, ಆಶ್ಚರ್ಯ ಕಾರ್ಯಗಳನ್ನು ಅನುಭವಿಸ್ತೀರಾ, ಸ್ವಸ್ಥತ ಕಾರ್ಯಗಳನ್ನು ಅನುಭವಿಸ್ತೀರಾ. ನೀವು ಯಾವಾಗ ಪರಿಶುದ್ಧಾತ್ಮ ದೇವರ ಅಭಿಷೇಕ ನಿಮ್ಮ ಮೇಲೆ ಬರುತ್ತೆ. ಪ್ರಿಯ ದೇವರ ಜನಾಂಗವೇ, ಇವತ್ತು ದೇವರು ಮಾತಾಡ್ತಾ ಇದ್ದಾನೆ 3 ವ್ಯಕ್ತಿಗಳ ಜೊತೆ. ಅಲ್ಲಿ ಸ್ಥಾನಿಕನಾದ ಯೋಹನು ಅದೇ ಹೇಳಿದ, ಪರಲೋಕ ರಾಜ್ಯವು ಸಮೀಪಿಸ್ತಾ ಇದೆ, ದೇವರ ಕಡೆಗೆ ತಿರುಗಿಕೊಳ್ಳಿರಿ. ತಿರುಗಿಕೊಳ್ಳಿರೋದು ಮನಸಾಂತರ ಹೊಂದಿಕೊಳ್ಳಿರಿ. ಮನಸಾಂತ ಅಂದ್ರೆ ಹೇಳ್ತಾರೆ ಪಶ್ಚಾತ್ತಾಪ ಹೊಂದಬಹುದು. ನಾವು ಅದರ ಬಗ್ಗೆ ಬಹಳ ಕಾಳಜಿ ವಹಿಸಬೇಕು. ಪ್ರಿಯ ದೇವರ ಮಕ್ಕಳೇ, 3 ಆಗಲಿ. ಆದರೂ ಕೂಡ ಬ್ಯಾಪ್ಟಿಸಮ್ ತಗೊಂಡ್ರೂ ಕೂಡ ಇನ್ನು ಅನೇಕ ಮಂದಿ ಪಾಪದಲ್ಲಿ ನಾಶ ಆಗ್ತಾ ಇದ್ದಾರೆ. ಸರಿ, ಈಗ ಇವರೆಲ್ಲರೂ ಕೂಡ ಏನ್ ಮಾಡಿದ್ರು ಅಂದ್ರೆ ಪಾಪ ಹೋಗ್ಲಿಕ್ಕಾಗಿ, ಪರಿಶುದ್ಧರ ಆಗ್ಲಿಕ್ಕಾಗಿ ಬ್ಯಾಪ್ಟಿಸಮ್ ತೆಗೆದುಕೊಂಡ್ರು. ಬ್ಯಾಪ್ಟಿಸಮ್ ಯಾಕೆ ತಗೊಂಡ್ರು? ಹಿರಿಯ ಮಕ್ಕಳು ಹೇಳ್ಬೇಕು. ಬ್ಯಾಪ್ಟಿಸಮ್ ಯಾಕೆ ತಗೊಂಡ್ರು? ಪಾಪ ಹೋಗ್ಲಿಕ್ಕಾಗಿ, ಪರಿಶುದ್ಧರ ಆಗ್ಲಿಕ್ಕಾಗಿ ಬ್ಯಾಪ್ಟಿಸಮ್ ತೆಗೆದುಕೊಂಡ್ರಿ. ಹೌದಂತೀರಿ ಇಲ್ಲ ಅಂತೀರಾ? ನಮ್ಮ ಮಾತಲ್ಲ, ವಾಕ್ಯ. ಬ್ಯಾಪ್ಟಿಸಮ್ ಯಾಕೆ ತಗೊಂಡ್ರು? ದೇವ್ರು ಹೇಳದ, ದೇವ್ರ ರಾಜ್ಯ ಸಮೀಪಿಸ್ತಾ ಇದೆ, ಪಶ್ಚಾತ್ತಾಪ ಪಡ್ರಿ, ದೀಕ್ಷಾ ಸ್ನಾನ ತೆಗೆದುಕೊಳ್ಳಿ, ಅವಾಗ ನೀವು ಪರಿಶುದ್ಧರಾಗ್ತೀರಿ. ಇದು ನಡೀತಾ ಇರುವಂತದ್ದು. ಸರಿ, ಇಲ್ಲಿಗೆ ಸರಿ. ಅಸಲ್ ವಿಷಯ ನಾವು ಇವಾಗ ಬರ್ತಾ ಇದ್ದೀವಿ. ವಾಕ್ಯದ ಸಾರಾಂಶ, ವಾಕ್ಯದ ಶ್ರೇಷ್ಠತೆ. ಸರಿ, ನೀವೆಲ್ಲರೂ ಪರಿಶುದ್ಧರಾಗಿದ್ದೀರಿ. ನಿಮ್ಮಲ್ಲಿ ಅತಿ ಪರಿಶುದ್ಧರು ಇದ್ದಾರೆ, ಪರಿಶುದ್ಧರು ಇದ್ದಾರೆ. ಸರಿ, ಪರಿಶುದ್ಧರಾಗಿದ್ದೀರಿ, ಅತಿ ಪರಿಶುದ್ಧರಾಗಿದ್ದೀರಿ. ಈಗ ಒಂದು ಘಟನೆ ಏನಂದ್ರೆ, ನಾವು ಪಾಪಿಗಳು ಪಾಪ ಕ್ಷಮಾಪಣೆ ಹೊಂದಿಕೊಳ್ಳಿಕ್ಕಾಗಿ, ಪಾಪವನ್ನು ಕ್ಷಮಿಸಿ ನಮ್ಮನ್ನು ಪರಿಶುದ್ಧರನ್ನಾಗಿ ಮಾಡ್ಲಿಕ್ಕಾಗಿ ನಾವೆಲ್ಲರೂ ಬ್ಯಾಪ್ಟಿಸಮ್ ತೆಗೆದುಕೊಳ್ಳೋದ್ರ ಮೂಲಕ ಪರಿಶುದ್ಧರಾಗಿದ್ದೀವಿ. ಪರಿಶುದ್ಧರಾಗ್ಲಿಕ್ಕಾಗಿ ನಾವು ಪಾಪವನ್ನು ಬಿಟ್ಟಿದ್ದೀವಿ, ಬ್ಯಾಪ್ಟಿಸಮ್ ತೆಗೆದುಕೊಂಡಿದ್ದೀವಿ. ಸರಿ, ಇಲ್ಲಿಗೆ ಸರಿ ಹೋಗುತ್ತೆ. ಮತ್ತು ಮುಂದೆ ವಿಷಯ ಏನಂದ್ರೆ, ಗಂಭೀರವಾದ ವಿಷಯ ಏನಂದ್ರೆ, ಬ್ಯಾಪ್ಟಿಸಮ್ ತೆಗೆದುಕೊಂಡವರು ಮತ್ತೆ ಪಾಪ ಮಾಡಿದ್ರೆ ಅವ್ರ ಗತಿ ಏನು ಅಂತವ್ರು ನಿಮ್ಮಲ್ಲಿ ಇಲ್ಲವಾ? ಬ್ಯಾಪ್ಟಿಸಮ್ ತಗೊಂಡಾರ, ಪರಿಶುದ್ಧರಾಗಿದ್ದಾರೆ, ಅತಿ ಪರಿಶುದ್ಧರಾಗಿದ್ದಾರೆ, ಹಾಗೆ ಇದ್ದಾರೆ. ಅವರು ಪಾಪ ಮಾಡಿಲ್ವ? ಕೆಲವರು, ಎಲ್ಲರಲ್ಲ, ಕೆಲವರು ಬ್ಯಾಪ್ಟಿಸಮ್ ತೆಗೆದುಕೊಂಡ ಆದ ಮೇಲೆ ಮತ್ತೆ ಪಾಪ ಮಾಡ್ತಾರೆ. ಹೇಗಿರ್ತದೆ? ಅದಕ್ಕೆ ಪರಿಹಾರ ಏನು ಮಾಡಬೇಕು? ಆಲೋಚನೆ ಮಾಡಿ. ಪ್ರಿಯ ದೇವರ ಮಕ್ಕಳೇ, ನಾವು ಇದೀವಿ, ನಾನು ಇದ್ದೀನಿ, ನೀವು ಇದೀರಿ, ನಾವೆಲ್ಲರೂ ಇದೀವಿ. ಪ್ರಪಂಚದಲ್ಲಿ ದೇವ್ರ ಮಕ್ಕಳೆಲ್ಲರೂ ಬ್ಯಾಪ್ಟಿಸಮ್ ತೆಗೆದುಕೊಂಡವರು ಬಹಳ ಮಂದಿ ಬ್ಯಾಪ್ಟಿಸಮ್ ತೆಗೆದುಕೊಂಡ ನಂತರ ಪರಿಶುದ್ಧರಾಗಿ ಮತ್ತೆ ಪಾಪವನ್ನು ಮಾಡ್ತಾ ಇದ್ದಾರೆ. ಮಾಡಬಹುದಾ? ಮಾಡಬಹುದಾ? ಹೇಳಬೇಕು, ಮಾಡಬಹುದಾ? ಮತ್ತೆ ಮಾಡ್ತಾ ಇದ್ದಾರಲ್ಲ, ಮಾಡ್ತಾ ಇದ್ದಾರಲ್ಲ ದೇವ್ರ ಮಕ್ಕಳು. ಮತ್ತೆ ಅದಕ್ಕೆ ಪರಿಹಾರ ಏನು? ಅದಕ್ಕೆ ಕೊನೆ ಏನು? ನೋಡ್ತಾ ಇದ್ದೀರಾ? ಒಂದು ಸಾರಿ ಮನಸ್ಸಾಂತರ ಹೊಂದ್ಕೊಂಡಿದ್ದೀರಿ. ನನ್ನ ಸಮಯ ಆಗ್ತಾ ಇದೆ, ಮುಗಿಸ್ತೀನಿ ನಾನು ಬೇಗ. ಮನಸ್ಸಾಂತರ ಹೊಂದ್ಕೊಂಡಿದ್ರಿ, ಪಶ್ಚಾತ್ತಾಪ ಪಟ್ಟಿದ್ರಿ, ಮಾರು ಮನಸ್ಸು ಹೊಂದ್ಕೊಂಡಿದ್ರಿ, ಎಲ್ಲಾ ಮಾಡಿದ್ರಿ, ಬ್ಯಾಪ್ಟಿಸಮ್ ತಗೊಂಡ್ರಿ, ಪರಿಶುದ್ಧರಾದ್ರಿ, ಬಹಳ ಪ್ರಾರ್ಥನೆಯಲ್ಲಿ ಇದ್ರಿ, ಪರಿಶುದ್ಧಾತ್ಮ ದೇವರ ವರವನ್ನು ಹೊಂದ್ಕೊಂಡ್ರಿ, ಅಭಿಷೇಕ ಹೊಂದ್ಕೊಂಡಿರಿ, ಚೆನ್ನಾಗಿ ಬದುಕ್ತಾ ಇದ್ರಿ. ಆದ್ರೆ ಏನಾಯ್ತು? ನಡುವಿಕೆ ಮಧ್ಯದಲ್ಲಿ ಆಗಾಗ ಕೆಲವರು
ಮತ್ತೆ ಪಾಪ. ಅದಕ್ಕೇನು ಕೊನೆ, ಅದಕ್ಕೇನು ಪರಿಹಾರ, ಅದು ನಾವು ಕಂಡುಕೊಳ್ಳೋಣ. ದೇವರು ಸ್ತೋತ್ರವಾಗಲಿ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಈಗ ಇದಕ್ಕೆ ಪರಿಹಾರ ಹಳೆಯ ಒಡಂಬಡಿಕೆಯಲ್ಲಿ ಯಾವ ರೀತಿ ಇತ್ತು, ಹೊಸ ಒಡಂಬಡಿಕೆಯಲ್ಲಿ ಯಾವ ರೀತಿ ಇದೆ, ನಾವೇನು ಮಾಡಬೇಕು ಅದು ತಿಳ್ಕೊಂಡು ನಾವು ಮುಗಿಸ್ಬಿಡೋಣ. ನೆಹೆಮಿಯ ಗ್ರಂಥ 9ನೇ ಅಧ್ಯಾಯ 2, 3, 4 ವಚನ ದಯವಿಟ್ಟು ಓದ್ರಿ. ಆ ಕಾಲದಲ್ಲಿ ಇದೇ ರೀತಿ ಇದ್ರು ಜನರು. ಅಂದ್ರೆ ಆ ಯೇಸುಸ್ವಾಮಿ ಬಂದಿರ್ಲಿಲ್ಲ ಅವಾಗ, ಆದ್ರೆ ಯೇಸುಸ್ವಾಮಿ ಬರ್ತಾನ ಅಂತ ಹೇಳಿ ಅವರು ನಂಬಿದ್ರು. 9ನೇ ಅಧ್ಯಾಯ 2, 3, 4 ವಚನಗಳು. இஸ்ரவேல் சந்ததியார் ஆ. ஒரு ஜாதியார் எல்லாரும் வந்து நின்று ஆ. தங்கள் பாவங்களையும் தங்கள் பிதாக்களின் அக்கிரமங்களையும் அறிக்கையிட்டார்கள். அவர்கள் எழுந்திருந்து தங்கள் நிலையில் நின்றார்கள். அப்பொழுது ஒரு கிராமம் மட்டும் அவருடைய தேவனாகிய கர்த்தரின் நியாயப்பிரமாண புத்தகம் வாசிக்கப்பட்டது. பின்பு ஒரு கிராமம் மட்டும் அவர்கள் பாவ அறிக்கை பண்ணி தங்கள் தேவனாகிய கர்த்தரை பணிந்து கொண்டார்கள். யெசுவா, பானி, கத்மியேல், செப்பனியா, புன்னி, செரேபியா, பானி, கெனானி என்பவர்கள் லேவியருடைய படிகளில் நின்று தங்கள் தேவனாய கர்த்தரை நோக்கி மகா சத்தமாய் ஓலவிட்டார்கள். ಕನ್ನಡ ಇಸ್ರಾಯೇಲ್ ಸಂತಾನದವರು ಹಾ. ಎಲ್ಲ ಅನ್ಯ ಕುಲದವರಿಂದ ಹಾ. ತಮ್ಮನ್ನು ಬೇರ್ಪಡಿಸಿಕೊಂಡು ನಿಂತು ಹಾ. ತಮ್ಮ ಪಾಪಗಳನ್ನು ತಮ್ಮ ಪಿತೃಗಳ ಪಾಪಗಳನ್ನು ಆತನಿಗೆ ಅರಿಕೆ ಮಾಡಿದರು. ಅವರು 3 ತಾಸುಗಳವರೆಗೂ ಹಾ. ತಮ್ಮ ತಮ್ಮ ಸ್ಥಳಗಳಲ್ಲಿ ನಿಂತು ಹಾ. ತಮ್ಮ ದೇವರಾದ ಯೆಹೋವನ ಧರ್ಮಶಾಸ್ತ್ರ ಗ್ರಂಥವನ್ನು ಪಾರಾಯಣ ಮಾಡಿದರು. ತರುವಾಯ ಇನ್ನು 3 ತಾಸು ತಮ್ಮ ದೇವರಾದ ಯೆಹೋವನಿಗೆ ಅಡ್ಡ ಬಿದ್ದು ಪಾಪಗಳನ್ನು ಅರಿಕೆ ಮಾಡಿದರು. ಈಗ ಇಂಗ್ಲಿಷ್ ಅಲ್ಲಿ ಈ ಒಂದು ಸನ್ನಿವೇಶಕ್ಕೆ ಏನಂತ ಕರೀತಾರೆ ಅಂದ್ರೆ ಕನ್ಫೆಸ್ ಅಂತ ಕರೀತಾರೆ. ಏನಂತ ಕರೀತಾರಮ್ಮ? ಕನ್ಫೆಸ್. CONFESS ಕನ್ಫೆಸ್. ಈಗ ರೋಮನ್ ಕ್ಯಾಥಲಿಕ್ ಅವರು ಇರ್ತಾರೆ, ನೋಡಿದೀರಾ? ಅವರು ಒಂದು ಬಾಕ್ಸ್ ಇಟ್ಟಿರ್ತಾರೆ. ಬಾಕ್ಸ್ ಒಳಗೆ ಅವ್ರು ಹೋಗಿ ಕೂಡ್ತಾರೆ. ಹೊರಗಡೆ ಪಾದ್ರಿ ಬರ್ತಾನೆ, ಪಾದ್ರಿ ಕಿವಿ ಕೊಡ್ತಾನೆ. ಸೀಕ್ರೆಟ್ ಆದಂತ ಪಾಪಗಳು ಏನೇ ಇರಲಿ, ಅವರಿಂದ ನಡೆದಂತ ಪಾಪ ಘಟನೆಗಳು ಏನೇ ಇರಲಿ, ಅವ್ರು ಪಾದ್ರಿಗೆ ಹೇಳಬೇಕು. ಪಾಪದ ಅರಿಕೆ ಮಾಡುವ. ಪಾಪದ ಅರಿಕೆಯನ್ನು ಮಾಡ್ಕೊಳ್ಬೇಕು. ಆವಾಗ ಅವ್ರ ಪಾಪ ಆಗೋಗ್ಬಿಟ್ಟು ಹೋಯ್ತು, ಪಾಪ ಹೋಯ್ತು, ಅವ್ರ ಪರಿಶುದ್ಧರಾಗ್ಬಿಟ್ಟು. ಸರಿನಾ? ಪಾಪ ಪರಿಹಾರ ಆಗ್ಬೇಕಂದ್ರೆ ಯಾರ ಮುಂದೆ ನಾವು ಹೇಳ್ಕೊಬೇಕು? ಅವ್ರ ಮುಂದೆ ಹೇಳು. ಪಾಪವನ್ನು ಕ್ಷಮಿಸಲು ಅಜ್ಞಾನರು. ಈಗ ನಾನು ಅಪೋಸ್ತಲ ಅಂತ ಕರೀತಾರೆ. ನಾನು ಕರ್ಕೊಳ್ಳಲ್ಲ. ನಾನು ಅಪೋಸ್ತಲ ಅಂತೆ, ರೆವರೆಂಡ್ ಅಂತೆ, ಡಾಕ್ಟರ್ ಅಂತೆ ಏನೇ ಇರಲಿ, ನನಗೆ ಯಾರ್ದ ಪಾಪ ನಾನು ಕ್ಷಮಾಪಣೆ ಮಾಡ್ಲಿಕ್ಕೆ ಅಧಿಕಾರ ಐತೆ ನನಗೆ? ಇಲ್ಲ. ಮತ್ ಪಾಪ ಕ್ಷಮಾಪಣೆ ಮಾಡೋ ಅಧಿಕಾರ ಯಾರಿಗೈತೆ? ಏಸಪ್ಪನ. ಯಾಕೈತೆ? ಏಸಪ್ಪನ. ಆತನ ಪರಿಶುದ್ಧನು ಪಾಪ ಮಾಡದವನು. ಪಾಪ ಇಲ್ಲದವನು, ಪಾಪ ಮಾಡಲಾರದವನು ಪರಿಶುದ್ಧನಾಗಿರೋದ್ರಿಂದ ಅದಕ್ಕೆ ಅಧಿಕಾರ ಐತೆ ಪಾಪ ಕ್ಷಮಾಪಣೆ ಮಾಡುವಂಥದ್ದು. ಮನುಷ್ಯನಿಗೈತೆ? ಇಲ್ಲ. ಅಲ್ಲಿ ಏನಾಯ್ತು? ಹಳೆ ಒಡಂಬಡಿಕೆಯಲ್ಲಿ ನೆಹೆಮಿಯ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ. ಅಲ್ಲಿ ಅವರು ಏನ್ ಮಾಡಿದ್ರು ಅಂದ್ರೆ, ಬೂದಿ ದಿಬ್ಬೆ ಇರ್ತದಲ್ಲ, ದಿಬ್ಬೆ ಹತ್ರ ಹೋಗಿ ಬೂದಿನಲ್ಲಿ ತಲೆ ಮೇಲೆ ಹಾಕೊಳ್ತಾರೆ. ಬಟ್ಟೆ ಎಲ್ಲ ಬಿಚ್ಚಿ, ಗೋಣ್ಚೀಲ ಇರ್ತದಲ್ಲ, ಗೋಣ್ಚೀಲ ಕಟ್ಕೊಳ್ತಾರೆ. ಅದರ ಅರ್ಥ ಏನಂದ್ರೆ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ ಅವರು. ಏನ್ ಮಾಡ್ತಾ ಇದ್ದಾರೆ ಅವರು? ಏನ್ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ ಅಂದ್ರೆ, ನನ್ನಿಂದ ಪಾಪ ಆಗೋಯ್ತು, ಗೊತ್ತಿದ್ದೋ ಗೊತ್ತಿಲ್ಲದ ನಾನು ಪಾಪ ಮಾಡಿಬಿಟ್ಟಿನಿ. ಅಲ್ಲಿಗೆ ಏನಾಯ್ತು? ಧರ್ಮಶಾಸ್ತ್ರ ಇತ್ತು. ಏನ್ ಧರ್ಮಶಾಸ್ತ್ರ ಇತ್ತಂದ್ರೆ, ಇಸ್ರಾಯೇಲರು ಪಾಪ ಮಾಡ್ತಿದ್ದಾಗ ದೇವರು ಏನ್ ಮಾಡಿದ್ರು? ದಶಾಜ್ಞೆಗಳನ್ನು ಕೊಟ್ಟು ಒಂದು ಪದ್ಧತಿಯನ್ನು ತಂದ್ರು. ಯಾರಾದ್ರೂ ಪಾಪ ಮಾಡಿದ್ರೆ ಅದಕ್ಕೆ ಒಂದು ಬಲಿ ಕೊಡ್ಬೇಕು. ಚಿಕ್ಕ ಪಾಪ ಮಾಡಿದ್ರೆ ಪಾರಿವಾಳ, ಗುಬ್ಬಚ್ಚಿ ಇಂಥವನ್ನ ಬಲಿ ಕೊಡ್ಬೇಕು. ದೊಡ್ಡ ಪಾಪ ಮಾಡಿದ್ರೆ ಕುರಿ, ಮೇಕೆ, ಎಮ್ಮೆ, ಎತ್ತು ಇವುಗಳನ್ನ ಕೊಡಬೇಕು. ಇದು ಕೊಟ್ರೆ ನೀವು ಪಾಪ ಪರಿಹಾರ ಆಗ್ತದೆ ಅಂತ. ಅಂದ್ರೆ ಆ ಕಾರ್ಯ ಮತ್ತೆ ಮುಂದೆ ಮಾಡಬಾರದು ಅಂತೇಳಿ
ದಶಾಜ್ಞೆಗಳಲ್ಲಿ ದೇವರು ಮೋಶೆ ಮೂಲಕ ಇಸ್ರಾಯೇಲರ ಜನಾಂಗಕ್ಕೆ ಅವರು ಹೇಳಿದ್ರು. ಯಾಕೆ ಹೇಳಿದ್ರು ಅಂದ್ರೆ ಇನ್ನೊಂದ್ಸರಿ ಮಾಡಬಾರ್ದು, ಇನ್ನೊಂದು ಸಾರಿ ಮಾಡಬಾರದು. ಕೇಳಿಸ್ಕೊಳ್ತಾ ಇದ್ರ ಅಮ್ಮ ತಾಯಿ ಏನ್ ಹೇಳಿದ? ಇಲ್ಲಿ ಕೇಳಮ್ಮ, ಇಲ್ಲಿ ಕೇಳ, ಮತ್ತೆ ನಾನು ಹೋಗ್ಬಿಡ್ತೀನಿ. ಈ ವಾಕ್ಯ ಮರ್ತೋಗ್ಬಾರ್ದು ನೀವು. ಈ ಗೊತ್ತಿನ ವಿಶೇಷ ವಾಕ್ಯ ಏನಂದ್ರೆ ಪಾಪ ಹೋಗ್ಲಿಕ್ಕಾಗಿ ಬ್ಯಾಪ್ಟಿಸಮ್ ತಗೊಂಡಿವಿ, ಪರಿಶುದ್ಧರಾದಿವಿ, ಅತಿ ಪರಿಶುದ್ಧರಾದಿವಿ. ಅತಿ ಪರಿಶುದ್ಧರಾಗಿ ಮತ್ತೆ ಪಾಪ ಮಾಡಿದ್ರೆ ಹೇಗಿರ್ತದೆ ಇದು? ಆಗ್ಬಾರ್ದಲ್ಲ? ಆಗ್ಬೇಕಾ? ನಿಮ್ ಸಭೆಯಲ್ಲಿ ಆಗ್ತದೆ ಹಿಂಗೇನಾದ್ರು? ಅಯ್ಯ ಕ್ಷಮಿಸ್ತಾನೆ ನಿಮ್ಮನ್ನ ಮತ್ತೆ ಪಾಪ ಮಾಡಿದ್ರೆ? ಯಾಕೆ ಕ್ಷಮಿಸ್ಬೇಕು? ಮತ್ತೆ ಏಸಪ್ಪ ಮುಂದೆ ನೀವು ಕ್ಷಮಾಪಣೆ ಬೇಡಲಿಕ್ಕಾಗಿ ಬಂದವರು ಒಂದು ಸಾರಿ ನಿಮ್ಮ ಪಾಪಗಳಿಗಾಗಿ ಏಸಪ್ಪ ಸಿಲುಬೆಯಲ್ಲಿ ತನ್ನ ಪ್ರಾಣವನ್ನೇ ಕೊಟ್ಬಿಟ್ಟ, ತನ್ನ ರಕ್ತವನ್ನು ಸುರಿಸಿಬಿಟ್ಟ. ರಕ್ತವನ್ನು ಕೊಟ್ಟು, ಸ್ವಂತ ರಕ್ತವನ್ನು ಕೊಟ್ಟು ನಮ್ಮನ್ನು ಕೊಂಡುಕೊಂಡಿದ್ದ. ತನ್ನ ಸ್ವಂತ ರಕ್ತದಿಂದ ನಮ್ಮನ್ನೆಲ್ಲರನ್ನ ತೊಳೆದು ಶುದ್ಧೀಕರಿಸಿ ನಾವು ಪರಿಶುದ್ಧರನ್ನಾಗಿ ಮಾಡಿದ. ನಮ್ಮಲ್ಲಿರುವ ದರಿದ್ರತೆಯನ್ನು, ನಮ್ಮ ಪಾಪಗಳನ್ನೆಲ್ಲ ತೊಳೆದು ನಾವು ಪರಿಶುದ್ಧರಾದೀವಿ. ಈಗ ಹೇಗಾದೀವಿ ಅಂದ್ರೆ ಯೇಸು ಕ್ರಿಸ್ತನ ರಕ್ತದಲ್ಲಿ ತೊಳೆಯಲ್ಪಡುವುದರ ಮೂಲಕ. ಇದು ವಾಸ್ತವ್ಯ, ಹೌದ್ರಾ? ಈಗ ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡುವಾಗ ನೆಹೆಮೀಯ ಗ್ರಂಥದಲ್ಲಿ ಅವ್ರು ಏನ್ ಮಾಡಿದ್ರು? ಅವ್ರೆಲ್ಲರೂ ಭಕ್ತರೇ, ನೀತಿವಂತರೇ, ಪಾಪ ಮಾಡಿದ್ರು. ಅವ್ರು ಏನಂದ್ರೆ ಅವರ ಪಿತರರು, ತಂದೆ ತಾಯಿಗಳು, ಅಜ್ಜ ಅಜ್ಜಿಗಳು, ಜೇಜಿಗಳು ಅವರು ಮಾಡಿದ ಪಾಪಕ್ಕಾಗಿ ಕೂಡ ಇವರು ಅರಿಕೆ ಹೊತ್ಕೊಂಡ್ರು. ಇವ್ರು ತಮ್ಮನ್ನ ತಾವು ತಗ್ಗಿಸ್ಕೊಂಡ್ರು, ಗೋಚಿಲ ಕಟ್ಕೊಂಡ್ರು, ದಿಬ್ಬೆಲ್ಲಿ ಹೋಗಿ ಬೂದಿ ಮಣ್ಣು ಎಲ್ಲ ತಲೆ ಮೇಲೆ ಹಾಕೊಂಡ್ರು. ಅಷ್ಟು ಮಟ್ಟಿಗೆ ಅವರು ಪಶ್ಚಾತ್ತಾಪ ಪಟ್ಟರು. ಆ ಪಶ್ಚಾತ್ತಾಪ ಎಂತದಂದ್ರೆ ಮನಸಾಂತರಕ್ಕೆ ಸಮಾನ. ಅಲ್ಲಲ್ಯ? ದೇವರ ರಾಜ್ಯ ಸಮೀಪಿಸ್ತಾ ಇದೆ, ದೇವರ ಕಡೆಗೆ ತಿಳಿದುಕೊಳ್ಳಿರಿ, ಮನಸಾಂತರ ಹೊಂದಿಕೊಳ್ಳಿರಿ. ಅವರು ಆ ಮನಸಾಂತರ ಅನ್ನೋ ಕಾರ್ಯಕ್ರಮವನ್ನು ಅವ್ರು ಏನ್ ಮಾಡಿದ್ರು? ಪಶ್ಚಾತ್ತಾಪ ಪಟ್ಟರು, ಅವರು ತಗ್ಗಿಸಿಕೊಂಡ್ರು. ಆ ಮೂಲಕ ದೇವರ ಮಕ್ಕಳಾದರು. ಅವರ ಅನಿಸಿಕೆ ಏನಿತ್ತು? ದೇವರವರನ್ನ ಕ್ಷಮಿಸಿದ್ದಾನೆ. ಅಲ್ಲೆಲೂಯಾ? ದೇವರವರನ್ನ ಯಾಕೆ ಕ್ಷಮಿಸಿದ? ಅವರಲ್ಲಿ ಪಶ್ಚಾತ್ತಾಪ ಬಂತು. ಪಶ್ಚಾತ್ತಾಪ ಇಲ್ಲ ಅಂದ್ರೆ ಕ್ಷಮಾಪಣೆ ಇಲ್ಲ. ಈಗ ಬ್ಯಾಪ್ಟಿಸಮ್ ತಗೊಳ್ತೀರಿ ನೀವು, ಬರೇ ಬ್ಯಾಪ್ಟಿಸಮ್, ಯಾರೋ ಬ್ಯಾಪ್ಟಿಸಮ್ ತಗೊಂಡಾರ ಅಂತ ಹೇಳಿ ಕೆಲವರು ಬ್ಯಾಪ್ಟಿಸಮ್ ತಗೊಂತಾರ, ಇನ್ನು ಕೆಲವರು ಮದುವೆ ಸಲುವಾಗಿ ಬ್ಯಾಪ್ಟಿಸಮ್ ತಗೊಂತಾರ, ಇನ್ನ ಕೆಲವರು ಏನೇನೋ ಕಾರಣಗಳು ತಗೊಂತಾರೆ. ಆ ಕಾರಣಗಳು, ಆ ವಿಷಯಗಳು ಯಾವುದು ದೇವರ ಮುಂದೆ ಕೆಲಸಕ್ಕೆ ಬರೋದಿಲ್ಲ. ಬ್ಯಾಪ್ಟಿಸಮ್ ಯಾಕೆ ತಗೋಬೇಕು, ಹೇಗೆ ತಗೋಬೇಕು ಅಂದ್ರೆ ಮನಸಾಂತರ ಹೊಂದಿ ನಿನ್ನ ಪಾಪ ಸ್ವಭಾವವನ್ನು ಬಿಟ್ಟು ಕೊಟ್ಟು ನೀನು ದೇವರ ಕಡೆ ತಿರುಕೊಂಡು ನೀನು ಬ್ಯಾಪ್ಟಿಸಮ್ ತಗೊಳ್ಳೋದು ಆದ್ರೆ ನಿನ್ನ ಪಾಪಗಳು ಕ್ಷಮಾಪಣೆ ಮಾಡುವವು. ಅಲ್ಲೆಲೂಯಾ? ಈಗ ನಾನು ಮುಂದಿನ ವಾಕ್ಯಕ್ಕೆ ಹೋಗೋದು ಮುಂಚಿತವಾಗಿ ನಿಮ್ಗೆ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಲ್ಲಿಗೆ ಬ್ಯಾಪ್ಟಿಸಮ್ ಯಾರು ತಗೊಳ್ಬೇಕು? ಅಲ್ಲ, ಬ್ಯಾಪ್ಟಿಸಮ್ ಯಾರು ತಗೊಳ್ಬೇಕಂದ್ರೆ ನಾನು ಪಾಪಿ ಅಂತ ತಿಳ್ಕೊಂಡವ್ರು ತಗೋಬೇಕು. ಅಲ್ಲಲ್ಯಾ? ಯಾಕೆ ತಗೊಳ್ಬೇಕಣ್ಣ? ನಾನು ಪಾಪಿ, ನನ್ನ ಪಾಪಗಳು ಕ್ಷಮಿಸಲ್ಪಡಬೇಕು, ನಾನು ಪರಿಶುದ್ಧನಾಗಬೇಕು. ಆ ಸ್ವಭಾವ ನಿನ್ನಲ್ಲಿ ಬರುತ್ತೆ. ಆ ಸ್ವಭಾವ ನಿನ್ನಲ್ಲಿ ಬರಬೇಕು. ಅದಕ್ಕೆ ದೇವರ ವಾಕ್ಯ ಏನ್ ಹೇಳ್ತದೆ ಅಂದ್ರೆ, ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು, ನೂತನ ಸೃಷ್ಟಿ, ಹಳೆವೆಲ್ಲ ಗತಿಸಿ ಹೋಯಿತು, ಹೋದವು, ಇರುವೆಲ್ಲವೂ ಏನಾದವು ಈಗ ನೂತನವಾದವು. ನೂತನವಾದವು, ಹೊಸದಾದವು. ಯಾವಾಗ? ಕ್ರಿಸ್ತನಲ್ಲೇ ಇದ್ದಾಗ.
ಕ್ರಿಸ್ತನಲ್ಲಿದ್ದವರು ಯಾರು ಅಂದ್ರೆ ಬ್ಯಾಪ್ಟಿಸಮ್ ತಕೊಂಡವರು. ಬ್ಯಾಪ್ಟಿಸಮ್ ರಕ್ಷಣೆ ಅಲ್ಲ. ಬ್ಯಾಪ್ಟಿಸಮ್ ಅದು ಏನಂದ್ರೆ ಬಹಿರಂಗವಾಗಿ ಸಮಾಜದಲ್ಲಿ ಪಾಪಿ ಅಂತ ಒಪ್ಪಿಕೊಂಡು ನನ್ನ ಪಾಪಗಳು ಕ್ಷಮಾಪಣೆ ಆಗಬೇಕು, ನಾನು ಪರಿಶುದ್ಧನಾಗಬೇಕಂದ್ರೆ ಯೇಸು ಕ್ರಿಸ್ತನ ನಂಬಿ ಬ್ಯಾಪ್ಟಿಸಮ್ ತೆಗೆದುಕೊಳ್ಳಬೇಕು ಅನ್ನೋ ಸಾಕ್ಷಿ ಬ್ಯಾಪ್ಟಿಸಮ್. ಆದ್ರೆ ರಕ್ಷಣೆ ಅಲ್ಲ. ರಕ್ಷಣೆ ಬೇಕಂದ್ರೆ ಮನಸಾಂತರ ಬೇಕು, ಮನಸ್ಸಾಕ್ಷಿ ಬೇಕು. ಅಲ್ಲೆಲ್ಲ ಏನ್ ಬೇಕ್ರಿ? ಮನಸ್ಸಾಕ್ಷಿ ಬೇಕು. ಮನಸ್ಸಾಕ್ಷಿ ಅಂದ್ರೇನು? ಮನಸ್ಸಾಕ್ಷಿ ಅಂದ್ರೆ ಜಡ್ಜ್ಮೆಂಟ್. ಆತ್ಮ ಅವನೇ ಜಡ್ಜ್ ಆಗ್ತಾನೆ. ಈಗ ಯಾರಾದ್ರೂ ನಾವು ಬೈದ್ವಿ, ಆಮೇಲೆ ನಮ್ಮ ಮನಸ್ಸು ಹೇಳ್ತದೆ ಅಮಾನುಷವಾಗಿ ಅವ್ರನ್ನ ಬೈದ್ವಿ, ನಾನು ಮಾಡಿದ್ದು ತಪ್ಪು ಅಂತ ನಮ್ಮ ಮನಸ್ಸು ನಮ್ಗೆ ಹೇಳ್ತದೆ, ನಮ್ಮ ಆತ್ಮ ನಮ್ಗೆ ಹೇಳ್ತದೆ. ಯಾರಿಗಾದ್ರೂ ಮೋಸ ಮಾಡಿದ್ವಿ, ಸುಳ್ಳು ಹೇಳಿದ್ವಿ, ನಮ್ಮಿಂದ ವಂಚನೆ ಆಯ್ತು, ಹೌದಂತೀರ ಇಲ್ಲ ಅಂತೀರ? ನಮ್ಮ ಮನಸ್ಸು ಹೇಳ್ತದಿಲ್ಲ. ಅದೇ ಮನಸ್ಸಾಕ್ಷಿ. ಮನಸ್ಸಾಕ್ಷಿ ಅಂದ್ರೆ ಜಡ್ಜ್ಮೆಂಟ್. ನಮ್ಮ ಆತ್ಮ ಜಡ್ಜ್, ನಮ್ಮ ಆತ್ಮ ಜಡ್ಜ್ಮೆಂಟ್ ಮಾಡ್ತದೆ ನಾವು ಮಾಡಿದ್ದು ತಪ್ಪಾ ಸರಿಯಾ ಅಂತ ಹೇಳಿ. ಅದೇ ಮನಸ್ಸಾಕ್ಷಿ. ಮನಸ್ಸಾಕ್ಷಿ ಹೊಂದ್ಕೊಂಡಿರ್ಬೇಕು. ನಾವು ದೇವರ ಕಾರ್ಯ ಮಾಡಬೇಕು. ಪಾಸ್ಟರ್ ಏನೋ ಹೇಳ್ತಾನೆ ನಿಮ್ಗೆ, ಚರ್ಚು ಪ್ರಾರ್ಥನೆ ಇದೆ, ಯಾರಾದ್ರು ಬರ್ರಿ ಕಸ ಗುಡಿಸಿರಿ ಅಥವಾ ಕ್ಲೀನ್ ಮಾಡ್ರಿ, ಸಾಪೆ ಹಾಕ್ರಿ ಅಂದ್ರೆ ನಾನೇ ಹಾಕ್ಬೇಕು. ಹೇಳೋದನ್ನ ಹೇಳ್ಬಿಡ್ತೀವಿ. ಆಮೇಲೆ ಇದು ದೇವ್ರ ಕಾರ್ಯ ಅಲ್ಲ, ಇದು ನಾನು ಕ್ಲೀನ್ ಮಾಡಬಹುದಿತ್ತು, ಮಾಡಲಿಲ್ಲ, ತಪ್ಪು ಮಾಡಿದೆ ನಾನು, ಅಯ್ಯೋ ದೇವ್ರು ನನ್ನ ಕ್ಷಮಿಸ್ತಾನ. ನಮ್ಮನ್ನು ನಾವೇ ಪರೀಕ್ಷಿಸ್ಕೊಳ್ತೀವಿ, ಪರಿಶೋಧಿಸ್ಕೊಳ್ತೀವಿ, ಜಡ್ಜ್ಮೆಂಟ್ ನಮಗೆ ನಾವೇ ಕೊಡ್ತೀವಿ. ಅದೇ ಮನಸ್ಸಾಕ್ಷಿ. ಅಲ್ಲೆಲ್ಲ ಮನಸ್ಸಾಕ್ಷಿ. ಈಗ ವಿಷಯ ಏನಂದ್ರೆ, ಇಲ್ಲಿ ಬ್ಯಾಪ್ಟಿಸಮ್ ತೆಗೆದುಕೊಂಡಾದ ಮೇಲೆ ಮತ್ತೆ ಪಾಪ ಮಾಡಿದರೆ ಮಾಡ್ಬೇಕಾ ಮಾಡಬಾರ್ದ? ಮಾಡಬಾರ್ದು. ಮತ್ತೆ ನಿಮ್ಮಲ್ಲಿ ಎಷ್ಟು ಮಂದಿ ಪಾಪ ಮಾಡಿದ್ರಿ ಬ್ಯಾಪ್ಟಿಸಮ್ ತೆಗೆದುಕೊಂಡ? ನಾನು ಕೇಳಲ್ಲ. ನಿಮ್ಮ ಹೃದಯದಲ್ಲಿ ನೀವೇ ಪ್ರಶ್ನೆ ಹಾಕಿಕೊಳ್ಳಿ. ನೀವೇ ಪ್ರಶ್ನೆ ಹಾಕಿಕೊಳ್ಳಿ. ಒಂದು ಮಾತು, ನಮ್ಮ ಪಾಪಗಳ ನಿಮಿತ್ತ ಏಸಯ್ಯ ಶಿಲುಬೆ ಮೇಲೆ ತನ್ನ ಪ್ರಾಣವನ್ನು ಕೊಟ್ಟ. ನಿನ್ನನ್ನು ಶಿಕ್ಷೆಯಿಂದ ತಪ್ಪಿಸಲಿಕ್ಕಾಗಿ, ನೀನು ನರಕಕ್ಕೆ ಹೋಗುವುದನ್ನು ತಪ್ಪಿಸಲಿಕ್ಕಾಗಿ ನಿನ್ನ ಪಾಪವನ್ನು, ನನ್ನ ಪಾಪವನ್ನು, ಲೋಕ ಪಾಪಗಳೆಲ್ಲವೂ ತನ್ನ ಮೇಲೆ ಹಾಕಿಕೊಂಡು ಏಸಪ್ಪ ಈಗ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಕೊಡ್ತಾರೆ. ಈಗ ನಿನಗೆ ನಮ್ಮೆಲ್ಲರ ತಲೆ ಮೇಲೆ ತಪ್ಪಿತ್ತು, ನಮ್ಗೆ ಶಿಕ್ಷೆ ಬರಬೇಕಾಗಿತ್ತು. ಆದ್ರೆ ಏಸಪ್ಪ ಏನ್ ಮಾಡಿದಂದ್ರೆ, ಬ್ಯಾಪ್ಟಿಸಮ್ ತೆಗೆದುಕೊಳ್ಳೋದ್ರ ಮೂಲಕ, ಮನಸಾಂತರ ಹೊಂದಿಕೊಳ್ಳೋದ್ರ ಮೂಲಕ ಯೇಸು ಕ್ರಿಸ್ತನೇ ರಕ್ಷಕನು ಅಂತ ನಂಬುವುದರ ಮೂಲಕ ಏನಾಯ್ತು, ನಮ್ಮ ಪಾಪಗಳೆಲ್ಲ ತೆಗೆದು ಆತ ನಮ್ಮನ್ನ ಶಿಕ್ಷೆಯಿಂದ ತಪ್ಪಿಸಿ ತನ್ನ ಮೇಲೆ, ತನ್ನ ತಲೆ ಮೇಲೆ ಹಾಕಿಕೊಂಡ. ಈಗ ಇದು ಪಾಪ ನನ್ನ ತಲೆ ಮೇಲೆ ಐತೆ, ಶಿಕ್ಷೆ ಯಾರು ಬರ್ಬೇಕೀಗ? ಪಾಪ ಇದ್ದವ್ರಿಗೆ ಬರ್ಬೇಕು, ನನಗೆ ಬರ್ಬೇಕೀಗ. ಏಸಪ್ಪ ಏನ್ ಮಾಡ್ದ? ನನ್ನ ಪಾಪ ತೆಗೆದ್ಬಿಟ್ಟ, ನಾನು ಹಗುರ ಆಗ್ಬಿಟ್ಟೆ, ನಾನು ಪಾಪಲೆಸ್, ಪಾಪ ಇಲ್ಲ, ನಾನು ಪರಿಶುದ್ಧನಾಗ್ಬಿಟ್ಟೆ. ಆದ್ರೆ ಇದು ಪಾಪ ಏಸಪ್ಪನ ತಲೆ ಮೇಲೆ ಹೋಯ್ತು. ಈಗ ಶಿಕ್ಷೆ ಯಾರಿಗೆ ಬರ್ಬೇಕು? ಯಾರಿಗೆ ಬರ್ಬೇಕು? ಹೇಳ್ಬೇಕು, ಅರ್ಥ ಮಾಡ್ಕೊಳ್ಬೇಕು. ಶಿಕ್ಷೆ ಯಾರಿಗೆ ಬರ್ಬೇಕೀಗ? ಮತ್ತೆ ಏಸಪ್ಪ ಶಿಕ್ಷೆ ಬಂದಿದ್ದು ಕರೆಕ್ಟೇ ಅಲ್ವಾ? ಅದಕ್ಕೆ ಆತನು ಶಿಲುಬೆಯಲ್ಲಿ ತನ್ನ ಪ್ರಾಣವನ್ನು ರಕ್ತವನ್ನು ಸುರಿಸಿದ. ಪ್ರಿಯ ದೇವರ ಮಕ್ಕಳೇ, ಒಂದು ವಾಕ್ಯ ಓದ್ಕೊಂಡು ನಾವು ಮುಗಿಸಿಕೊಳ್ಳೋಣ. ಹೆಬ್ರಿಯರ ಬರೆದ ಪತ್ರಿಕೆ 6ನೇ ಅಧ್ಯಾಯ 4ರಿಂದ 6 ವಚನ. ಇದು ಜ್ಞಾಪಕದಲ್ಲಿ ಇಟ್ಕೋಬೇಕು. ಈ ವಾಕ್ಯ ಮರ್ತೋಗ್ಬಾರ್ದು ನಿಮ್ಮ ಜೀವನದಲ್ಲಿ ಸಾಯೋ ತನಕ. 6ನೇ ಅಧ್ಯಾಯ 4ನೇ ವಚನದಿಂದ 6ನೇ ವಚನವರೆಗೂ ನಾವು ಓದಿ ನಾವು ಮುಂದೆ ವಿಶ್ಲೇಷಣೆ ಮಾಡಿ ಮುಗಿಸಿಬಿಡೋಣ. ஏனெனில் ஒரு தரம் பிரகாசிக்கப்பட்டும் பரம ஈவை ருசி பார்த்தும் பரிசுத்த ஆவியை பெற்றும் தேவனுடைய நல் வார்த்தையையும் இனிவரும் உலகத்தின் பலன்களையும் ருசி பார்த்தும் மறுதலித்து போனவர்கள் தேவனுடைய குமாரனை தாங்களே மறுபடியும் சிலுவையில் அறைந்து அவமானப்படுத்துகிறபடியால் மனம் திரும்புவதற்கு ஏதுவாய் அவர்களை மறுபடியும் புதுப்பிக்கிறது கூடாத காரியம்.
ಕನ್ನಡ. ಒಂದು ಸಾರಿ ಹಾ ಜ್ಞಾನ ಪ್ರಕಾಶದಲ್ಲಿ ಸೇರಿ ಹಾ ಪರಲೋಕದಿಂದಾದ ದಾನದ ಅನುಭವವನ್ನು ಹೊಂದಿ ಹಾ. ಪವಿತ್ರಾತ್ಮ ವರದಲ್ಲಿ ಪಾಲುಗಾರರಾಗಿ ಪಾಲುಗಾರರಾಗಿ ದೇವರ ವಾಕ್ಯದ ಶ್ರೇಷ್ಠತೆಯನ್ನು ದೇವರ ವಾಕ್ಯದ ಶ್ರೇಷ್ಠತೆಯನ್ನು ಮುಂದಣ ಯುಗದ ಮಹತ್ವವನ್ನು ಆ, ಅನುಭವಿಸಿದವರು ಪರಿಶುದ್ಧರು, ಅತಿ ಪರಿಶುದ್ಧರು ಭ್ರಷ್ಟರಾದರೆ ಯಾರು? ಪರಿಶುದ್ಧರು, ಅತಿ ಪರಿಶುದ್ಧರು. ಅತಿ ಪರಿಶುದ್ಧರು ಭ್ರಷ್ಟರಾದರೆ ಅವರಲ್ಲಿ ತಿರುಗಿ ಮನಸಾಂತರವನ್ನು ಹುಟ್ಟಿಸುವುದು ಅಸಾಧ್ಯ. ತಿರುಗಿ ಮನಸಾಂತರವನ್ನು ಹುಟ್ಟಿಸುವುದು ಅಸಾಧ್ಯ. ಯಾಕಂದರೆ ಅವರು ತಮ್ಮ ಪಾಲಿಗೆ ದೇವರ ಮಗನನ್ನು, ದೇವರ ಮಗನ ಯಾರು? ಏಸಪ್ಪ, ಏಸಯ್ಯ. ಪುನಃ ಶಿಲುಬೆಗೆ ಹಾಕುವವರು ಆತನನ್ನು ಎಲ್ಲರ ಮುಂದೆ ಅವಮಾನ ಪಡಿಸುವವರು ಆಗಿದ್ದಾರೆ. ನೋಡ್ತಾ ಇದ್ದೀರಾ ಪ್ರಿಯ ದೇವರ ಮಕ್ಕಳೇ, ಇಲ್ಲಿ ಪಾಪ ಮಾಡಬಾರದು ಅಂತ ಹೇಳಿ ವಾಕ್ಯದಿಂದ ದೇವರು ನಮ್ಮನ್ನ ಬಲಪಡಿಸಿದ್ದಾನೆ, ಎಚ್ಚರಿಸಿದ್ದಾನೆ. ಏನು? ನೀವು ತಿರುಗಿ ಪಾಪ ಮಾಡಿದರೆ ನಾಯಿಗಳಾಗ್ತೀರಿ. ನಾಯಿಗಳಾಗ್ತೀರಂದ್ರೆ ನಾಯಿ ಏನ್ ಮಾಡ್ತದಂದ್ರೆ ತಿಂದಿದ್ದು ವಾಂತಿ ಮಾಡ್ತದೆ. ವಾಂತಿ ಮಾಡಿ ಏನ್ ಮಾಡ್ತದೆ? ಮತ್ತೆ ಅದನ್ನ ತಿಂತದೆ. ಇದು ಕರೆಕ್ಟಾ? ಅಂತವ್ರಾಗ್ತೀವಂತ ನಾವು ತಿರುಗಿ ಪಾಪ ಮಾಡಿದ್ರೆ. ಮತ್ತೆ ಆಮೇಲೆ ಇನ್ನೊಂದು ಉದಾಹರಣೆ ಹೇಳ್ತದೆ, ಹಂದಿಗಳಾಗ್ತೀರಿ ನೀವು. ಹಂದಿ ಏನ್ ಮಾಡ್ತದೆ? ತಂದು ಪನ್ನೀರ್ ಹಾಕಿ ನೀವು 5 ಸಾಬೂನಿಂದ ತೊಳೆದು ಒಳ್ಳೆ ನೀರಿಂದ ಬಿಟ್ರೆ ಎಲ್ಲಿಗೆ ಹೋಗ್ತದೆ? ಅದು ಮತ್ತೆ ಕೆಸರಿಗೆ ಕಕ್ಕಸ್ಗೆ ಹೋಗಿ ಅದು ಸುಖವಾಗಿ ಓಡಾಡ್ತದೆ. ಅಂದ್ರೆ ಅರ್ಥ ಏನು? ನೀನು ಹಂದಿ ಆಗ್ತಿ ಅಂದ್ರೆ ಪಾಪ ಬಿಟ್ಟು ನೀನು ಬ್ಯಾಪ್ಟಿಸಮ್ ತೆಗೆದುಕೊಂಡು ಪರಿಶುದ್ಧನಾಗಿ, ಅತಿ ಪರಿಶುದ್ಧನಾಗಿ ನೀನು ಇರುವಂತ ಸಮಯದಲ್ಲಿ ಮತ್ತೆ ಪಾಪ ಮಾಡಿದ್ರೆ ಹಂದಿ ಆಗ್ತಿ, ಮತ್ತೆ ಪಾಪ ಮಾಡಿದ್ರೆ ನಾಯಿ ಆಗ್ತಿ ಅಂತ ವಾಕ್ಯದಿಂದ ನಿಮ್ಮನ್ನು ಉದಕ ಸ್ನಾನ ಮಾಡಿಸಿ ಎಚ್ಚರಿಸಿ ವಾಕ್ಯಗಳನ್ನು ಬಲಪಡಿಸಿದರೂ ಕೂಡ ನೀವೇನ್ ಮಾಡ್ತಾ ಇದ್ದೀರಿ? ಮತ್ತೆ ತಪ್ಪುಗಳು, ಅಪರಾಧಗಳು, ಪಾಪಗಳನ್ನು ಮಾಡ್ತಾ ಇದ್ದೀರಿ. ಮಾಡೋದ್ರ ಮೂಲಕ ಏನಾಗ್ತದೆ? ದೇವರ ವಾಕ್ಯ ಏನ್ ಹೇಳ್ತಾ ಇದೆ? ಮಗನನ್ನು ಪುನಃ ಶಿಲುಬೆಗೆ ಹಾಕುವವರು, ಮಗನನ್ನು, ಯೇಸು ಕ್ರಿಸ್ತನನ್ನು ಒಂದು ಸಾರಿ ನಮ್ಮ ತಪ್ಪುಗಳು, ನಮ್ಮ ಪಾಪಗಳ ನಿಮಿತ್ತ ಆತನನ್ನು ಶಿಲುಬೆಗೆ ಹಾಕಿದರು. ಆತನನ್ನು ಎಲ್ಲರ ಮುಂದೆ ಅವಮಾನ ಪಡಿಸುವವರು ಆಗಿದ್ದಾರೆ. ಆದ್ರೆ ಈಗ ನೀನು ಬ್ಯಾಪ್ಟಿಸಮ್ ತೆಗೆದುಕೊಂಡು ಮತ್ತೆ ಪಾಪ ಮಾಡ್ತಾ ಇದ್ರೆ ಅದು ಎಷ್ಟು ಸಾರಿ ಯೇಸು ಕ್ರಿಸ್ತನನ್ನು ನೀನು ಶಿಲುಬೆಗೆ ಏರಿಸ್ಕೊಡ್ತೀವಿ? ಆಲೋಚನೆ ಮಾಡ್ತೀರಾ? ಒಂದು ಸಾರಿ ನಾವು ಪಾಪ ಮಾಡಿ ಒಂದು ಸಾರಿ ಎಲ್ಲ ಪಾಪಗಳ ನಿಮಿತ್ತ ಏಸಪ್ಪ ಶಿಲುಬೆಗೆ ಏರಿಸಿದೀವಿ. ಈಗ ಮತ್ತೆ ನಾವು ಪಾಪ ಮಾಡ್ತೀವಿ, ಏನಾಗ್ತದೆ? ಈಗ ಏಸಪ್ಪನ ಮತ್ತೆ ಶಿಲುಬೆಗೆ ಏರಿಸಿದವರಾಗ್ತೀವ? ಅದು ಸಾಧ್ಯನಾ? ಏಸಪ್ಪನ ನಾವು ಶಿಲುಬೆಗೆ ಏರಿಸಬಹುದಾ? ಅಂತ ಕೃತ್ಯ ನಾವು ಮಾಡಬಹುದಾ? ಅಂತವ್ರು ಆಗಬಹುದಾ? ನಾವು ಪರಿಶುದ್ಧರ, ನಾವು ಅತಿ ಪರಿಶುದ್ಧರ, ನಾವು ಬ್ಯಾಪ್ಟಿಸಮ್ ತೆಗೆದುಕೊಂಡವರ, ನಾವು ವಾಕ್ಯವನ್ನು ಅರ್ಥ ಮಾಡಿಕೊಂಡವರ, ನಾವು ಮನಸಾಂತರವನ್ನು ಹೊಂದಿಕೊಂಡವರ? ಏನು ನಿನ್ನ ಪರಿಸ್ಥಿತಿ ಏನು? ಇವತ್ತು ದೇವರು ನಿನ್ನ ಜೊತೆ ಮಾತಾಡ್ತಾ ಇದ್ದಾನೆ. ದೇವರು ನನ್ನ ಜೊತೆ ಮಾತಾಡ್ತಾರೆ, ನಿಮ್ಮೆಲ್ಲರ ಜೊತೆ ಮಾತಾಡ್ತಾರೆ. ಬ್ಯಾಪ್ಟಿಸಮ್ ತೆಗೆದುಕೊಂಡಿರಿ, ಬ್ಯಾಪ್ಟಿಸಮ್ ತೆಗೆದು ಫೋಟೋ ತೆಗೆದುಕೊಂಡಿರಿ, ವಿಡಿಯೋ ತೆಗೆದುಕೊಂಡಿರಿ, ಫೋಟೋ ಹಾಕಿದಿರಿ, ಬ್ಯಾಪ್ಟಿಸಮ್ ತಗೊಂಡಿವಿ ಅಂತ ಪ್ರೂಫ್. ಆದ್ರೆ ಒಳ ಪಾಪಗಳು, ಗುಟ್ಟಾದ ಪಾಪಗಳು, ಗುಪ್ತವಾದ ಪಾಪಗಳು ಮಾಡ್ತಾ ಇದ್ರೆ ಸರಿನಾ ಪ್ರಿಯ ಮಕ್ಕಳೇ? ಅದೆಷ್ಟು ಸಾರಿ ಏಸಪ್ಪನನ್ನು ಶಿಲುಬೆಗೆ ಏರಿಸಬೇಕು ಅಂದ್ಕೊಂಡಿವಿ. ಬ್ಯಾಪ್ಟಿಸಮ್ ತೆಗೆದುಕೊಂಡವರು ಮತ್ತೆ ಪಾಪ ಮಾಡಿದ್ರೆ ಮತ್ತೆ ಆ ಪಾಪಕ್ಕೆ ಯೇಸು ಸ್ವಾಮಿ ಶಿಲುಬೆಗೆ ಏರಿಸಿದ ಹಾಗೆ ಎಷ್ಟು ಸಾರಿ ನೀವು ಪಾಪ ಮಾಡ್ತೀಯೋ ಅಷ್ಟು ಸಾರಿ ಏಸಪ್ಪನನ್ನು ಶಿಲುಬೆಗೆ ಹಾಕಿದವರು ಆಗುತ್ತೀರಿ. ಸರಿನಾ ಪ್ರಿಯ ಮಕ್ಕಳೇ? ಆಲೋಚನೆ ಮಾಡಿ. ನಾವೆಲ್ಲ ಪರಿಶುದ್ಧರಿದ್ದಲ್ಲ, ನಾವೆಲ್ಲ ಅತಿ ಪರಿಶುದ್ಧರಾಗಬೇಕಂತ ಪ್ರಯತ್ನದಲ್ಲಿ ಇದ್ದಂಥವ್ರಲ್ವಾ? ಮತ್ತೆ ನಾವು ಹೇಗಿರ್ಬೇಕೀಗ? ಅಯ್ಯ ದೇವ್ರ ಹೆಸರು ಇಟ್ಕೊಂಡಿದ್ರಿ. ಯಾರ ಹೆಸರು ಇಟ್ಕೊಂಡಿದ್ರಿ? ದಿನ ವೃತ್ತಾಂತಗಳು 7ನೇ ಅಧ್ಯಾಯ 14ನೇ ವಚನ ಏನು ಹೇಳ್ತಾರೆ? ಎಲ್ಲವರನ್ನು ತಿಳಿದುಕೊಂಡಾಗ ಜನರು ತನ್ನ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದ್ದಾರೆ. ಆತನು ಪರಲೋಕದಿಂದ ಪ್ರಾರ್ಥನೆಯಲ್ಲಿ ಆಲಿಸಿ ಅವರ ಪಾಪಗಳನ್ನು ಕ್ಷಮಿಸಿ
ಆ ಪ್ರದೇಶವನ್ನು ನಾನು ಆಶೀರ್ವದಿಸ್ತೀನಿ ಅಂತ ಹೇಳ್ತಾರೆ. ಯಾರಿಗೆ ಹೇಳ್ತಾ ಇದ್ದಾನೆ? ನನ್ನ ಮಕ್ಕಳು, ನನ್ನ ಹೆಸರು ಇಟ್ಟುಕೊಂಡ ನನ್ನ ಮಕ್ಕಳು. ನಾವು ಬ್ಯಾಪ್ಟಿಸಮ್ ಆದ್ಮೇಲೆ ನಮ್ಮ ಹೆಸರು ಇರ್ತಾರೆ, ಇನ್ನೊಂದು ಹೆಸರು ಇಟ್ಕೊಳ್ತೀವಿ ನಾವು. ಅವ್ರಿಗೆ ಹೇಳ್ತಾ ಇದ್ದಾನೆ ದೇವರು, ನನ್ನ ಹೆಸರು ಇಟ್ಟುಕೊಂಡಿರುವಂತ ನನ್ನ ಮಕ್ಕಳು. ಈಗ ಯಾರು ಆಯಪ್ಪನ ಮಕ್ಕಳು, ದೇವರ ಮಕ್ಕಳು ಯಾರು? ನಾವೆಲ್ಲ ನಾವಂದ್ರೆ ಯಾರು? ನಾನೇ ಅಂದ್ರೆ ಯಾರು? ಪರಿಶುದ್ಧರು, ಅತಿ ಪರಿಶುದ್ಧರು. ನೀವೆಲ್ಲರೂ ಅತಿ ಪರಿಶುದ್ಧರು. ಯಾರು? ನೀವ್ಯಾರು? ಅತಿ ಪರಿಶುದ್ಧರು. ಚೆನ್ನಾಗಿ ಯೋಚನೆ ಮಾಡಿದ್ವಿ ಪ್ರಿಯ ದೇವರ ಮಕ್ಕಳು. ಇವತ್ತು ದೇವರು ನಿಮ್ ಜೊತೆ ಮಾತಾಡ್ತಾರೆ. ಚಿಕ್ಕ ವಾಕ್ಯ, ಸಣ್ಣ ವಾಕ್ಯ, ದೇವರು ನನ್ನ ಜೊತೆ ಮಾತಾಡಿದ್ರು. ನಾನು ಬರೋ ವಾರ ಬರ್ಬೇಕಾದ್ರೆ ಬೇರೆ ವಾಕ್ಯ ದೇವರು ಹೇಳಿದ್ದೆ ನನಗೆ ಬರೋ ವಾರಕ್ಕೆ. ಆದ್ರೆ ಈ ದಿನ ಬರೋದಕ್ಕಾಗಿ ಆ ವಾಕ್ಯ ಚೇಂಜ್ ಮಾಡಿಸ್ಬಿಟ್ರೆ ದೇವರು. ನಾನು ವಾಕ್ಯ ಹೇಳೋದಕ್ಕೆ ಮುಂಚೆ ನನಗೆ ಆನ್ಯುವಲ್ ಎಕ್ಸಾಮಿನೇಷನ್ ಇದ್ದಂಗೆ ಪ್ರಿಯ ಮಕ್ಕಳೇ. ನಾನು ಫಸ್ಟ್ ತಯಾರಾಗ್ಬೇಕಲ್ಲ, ನಾನು ಸ್ಟಡಿ ಮಾಡ್ಬೇಕಲ್ಲ, ನಾನು ಪ್ರಾರ್ಥನೆ ಮಾಡ್ಬೇಕಲ್ಲ. ಹೇಗಂದ್ರೆ ಯಾವಾಗ್ಲೂ 4-5 ಜನ ಪಾಸ್ಟರ್ಗಳು ಸೇರ್ತಿದ್ರು ಬಳ್ಳಾರಿಯಲ್ಲಿ. ಯಾವ್ದಾರ ಕಾರ್ಯಕ್ಕಿದ್ದಾಗ ಪಾಸ್ಟರ್ಗಳು ಕರೀತಾರಲ್ಲ, ಅಲ್ಲಿ ಹೋದಾಗ ಪಾಸ್ಟರ್ಗಳು ವಾಕ್ಯ ಹೇಳ್ಬೇಕಲ್ಲ. ಅಣ್ಣ ವಾಕ್ಯ ನೀನ್ ಹೇಳೋಣ, ಅಣ್ಣ ನೀನ್ ಹೇಳೋಣ, ಅಣ್ಣ ನೀನ್ ಹೇಳೋಣ ಅಂತ ಹೇಳ್ಕೊಂತಾರೆ. ಕೊನೆಗೆ ಯಾರೋ ಒಬ್ರು ವಾಕ್ಯ ಹೇಳ್ತಾರೆ. ಅದು 2-3 ಸಾರಿ ಹಂಗಾಯ್ತು. ಅದರಲ್ಲಿ ಒಬ್ಬ ಪಾಸ್ಟರ್ ಸಿಟ್ಟು ಬಂದ್ಬಿಡ್ತು. ಏನ್ರ ನೀವು ದೈವ ಸೇವಕರು ಅಂತೀರಿ? ನೀವು ದೈವ ಸೇವಕರು ಅಂದ್ರೆ ಹೆಂಗಿರ್ಬೇಕು? 24 ಗಂಟೆಯಲ್ಲಿ ದೇವರ ವಾಕ್ಯ ಯಾವಾಗ ಕೇಳಿದ್ರು ಹೇಳಂಗಿರ್ಬೇಕು. ನೀನ್ ಹೇಳು ನೀನ್ ಹೇಳು ನೀನು ಏನ್ರ ನೀವು ಏನ್ ಪಾಸ್ಟರ್ಗಳು ನೀವು ಅಂತ ಬೈದ್ಬಿಟ್ಟ. ನಾವು ಸುಮ್ಮನೆ ಕರೆಕ್ಟ್ ಅಂತ ಹೇಳೋದು ಅಂತ. ಇನ್ನೊಂದ್ಸಲ ಅಂತ ಸನ್ನಿವೇಶನೇ ಬಂತು. ಅಣ್ಣ ವಾಕ್ಯ ನೀನ್ ಹೇಳೋಣ ನೀನ್ ಹೇಳೋಣ, ಮತ್ತೆ ಅದೇ ಮಾತಾಡಿ ಬಂತ. ನನಗೆ ಸಿಟ್ಟು ಬಂತು. ನಾನು ಹೇಳಿದೆ, ಅಣ್ಣ ವಾಕ್ಯ ಹೇಳೋದಂದ್ರೆ ಸುಮ್ಮನೆ ಹೇಳಿ ಬಂದ್ಬಿಡೋದಲ್ಲ. ವಾಕ್ಯ ಹೇಳೋದಂದ್ರೆ ಬಾಣ ಬಿಟ್ರೆ ಎದೆಗೆ ಚುಚ್ಚಿಕೊಳ್ಳಬೇಕು, ಇನ್ನಲ್ಲಿ ಇರುವಂತದ್ದು ಇರಬಾರದು. ಏನಾದ್ರೂ ಅದನ್ನು ತೆಗೆದುಕೊಳ್ಳಬೇಕು, ಬಿಸಾಕಬೇಕು. ಏನಿಲ್ಲವೋ ವಾಕ್ಯದಲ್ಲಿ ಇರುವಂತದ್ದು ಬೇಕಾಗಿದ್ದನ್ನು ನಿನ್ನ ಹೃದಯದಲ್ಲಿ ಸೇರಿಸಿಕೊಳ್ಳಬೇಕು. ಅದು ವಾಕ್ಯ ಹೇಳುದು ಅಂದ್ರೆ ಅಣ್ಣ. ಸುಮ್ಮನೆ ವಾಕ್ಯ ಅಲ್ಲ ಅಣ್ಣ. ವಾಕ್ಯ ಹೇಳಿದಾಗ ಪಾಪ ಪರಿಹಾರ ಆಗ್ಬೇಕಣ್ಣ. ಅವರಲ್ಲಿರುವಂತ ಪಾಪ, ಅಡಿಗಿರುವ ಪಾಪ, ಗುಟ್ಟಾದ ಪಾಪ ಅವರು ಬಿಡಬೇಕು. ಅದು ವಾಕ್ಯದ ಶ್ರೇಷ್ಠತೆ. ಅಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳೇ, ಇವತ್ತು ದೇವರು ಮಾತಾಡ್ತಾ ಇದ್ದಾನೆ. ಎಷ್ಟು ಸಾರಿ ಏಸಪ್ಪನ ನೀವು ಸಿಲುಬೆಗೆ ಹಾಕಿಸಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ತೀರ್ಮಾನ ಏನ್ ಮಾಡಿದ್ರಿ? ಇವತ್ತು ದೇವರು ನಿನ್ ಜೊತೆ ಮಾತಾಡ್ತಾನೆ, ನಿನ್ನ ಹೃದಯದ ಜೊತೆ ಮಾತಾಡ್ತಾನೆ, ನಿನ್ನ ಆತ್ಮದ ಜೊತೆ ಮಾತಾಡ್ತಾ ಇದ್ದಾನೆ. ನಿನಗೆ ಮನಸ್ಸಾಕ್ಷಿದೆಯಾ? ಏಸಪ್ಪನ ಒಂದು ಸಾರಿ ಶಿಕ್ಷೆಗೆ ನಾವು ಏರಿಸಿದೀವಿ. ನಮ್ಮ ಪಾಪಗಳ ನಿಮಿತ್ತ ಆತನು ಸಿಲುಬೆಗೆ ಬಲಿಯಾಗಿದ್ದಾನೆ. ಕೊನೆ ಬಲಿ ಆಗಿದ್ದಾನೆ. ಬಲಿ ಇಲ್ಲ, ಒಂದೇ ಬಲಿ, ಕೊನೆ ಬಲಿ, ಏಸಪ್ಪನ ಬಲಿ. ಇನ್ನು ಮುಂದೆ ಬಲಿ ಇಲ್ಲ. ಪರೀಕ್ಷೆ ಮಾಡ್ಕೊಂಡಿಯಾ? ಇಲ್ಲ. ಕಣ್ಣು ಮುಚ್ಕೊಳ್ಳಿ, ಪ್ರಾರ್ಥನೆ ಮಾಡಿ. ಮೊಣಕಾಲ ಮೇಲೆ ಬರೋದು ಮೊಣಕಾಲು ಓದಿ, ಮೊಣಕಾಲ ಮೇಲೆ ಬನ್ನಿ, ಪ್ರಾರ್ಥನೆ. ದೇವರು ತಾನೇ ಇವತ್ತು ಮಾತಾಡ್ತಾ ಇದ್ದಾನೆ. ಚಿಕ್ಕ ವಾಕ್ಯ. ನಾವು ಪರಿಶುದ್ಧರಾಗ್ಲಿಕ್ಕಾಗಿ ಬ್ಯಾಪ್ಟಿಸಮ್ ತೆಗೆದುಕೊಂಡಿವಿ. ಅತಿ ಪರಿಶುದ್ಧರಾಗ್ಲಿಕ್ಕಾಗಿ ನಮ್ಮನ್ನು ನಾವು ಸುಧಾರಣೆ ಮಾಡ್ಕೊಂಡಿದ್ದೀವಿ, ಮನಸ್ಸಾಂತರ ಹೊಂದಿಕೊಂಡಿದ್ದೀವಿ. ನಾವು ಎಷ್ಟೋ ಭಯ ಭಕ್ತಿಯಿಂದ ಶ್ರದ್ಧೆಯಿಂದ ದೇವರ ವಾಕ್ಯಕ್ಕೆ ಅನುಗುಣವಾಗಿ ಬದುಕ್ತಾ ಇದ್ವಿ. ಸಭೆಗೆ ಬರ್ತೀವಿ, ದೇವರ ಕಾರ್ಯಗಳನ್ನು ನಾವು ಮಾಡಲ್ಲ. ಸಭೆಗೆ ಬರ್ತೀವಿ, ಇವರ ಬಗ್ಗೆ ಮಾತಾಡ್ತೀವಿ. ಸಭೆಗೆ ಬರ್ತೀವಿ, ಇನ್ನೊಬ್ಬರ ಬಗ್ಗೆ ಆಡಿಕೊಳ್ತೀವಿ. ಸಭೆಗೆ ಬರ್ತೀವಿ, ನಾವು ದೇವರಲ್ಲಿ ನಾವು ನಿಮಗ್ನರಾಗುವುದಿಲ್ಲ. ದೇವರ ಸನ್ನಿಧಿಗೆ ಬರ್ತೀವಿ, ಎಲ್ಲೋ ಆಲೋಚನೆಗಳಿಂದ ಬರ್ತೀವಿ. ನಾವು ಇಲ್ಲಿ ಬರುವಂತ ಸಮಯದಲ್ಲಿ ನಿನ್ನನ್ನು ನೀವು ಸಮರ್ಪಣೆ ಮಾಡಿಕೊಳ್ಬೇಕು, ಏಸಪ್ಪಗೆ ಒಪ್ಪಿಸಿಕೊಳ್ಬೇಕು. ನೀನ್ ಏನು ಮಾಡಿದೆಯೋ, ಒಂದು ವೇಳೆ ನಿನ್ನಿಂದ ತಪ್ಪೇ ಆಗಿದ್ರೆ ಏಸಪ್ಪ ಆತನ ಸನ್ನಿಧಿಯಲ್ಲಿ ಮೊಣಕಾಲು ಕಣ್ಣೀರಿನಿಂದ ಪ್ರಾರ್ಥನೆ ಮಾಡು. ಏಸಪ್ಪನ ಕೇಳು, ಏಸಪ್ಪ ನನ್ನ ಕ್ಷಮಿಸು ತಂದೆ,
ಕ್ಷಮಿಸು ತಂದೆ. ಏಸಪ್ಪ ನಿನ್ನನ್ನು ಕ್ಷಮಿಸಬೇಕಾಗಿ ಸಾಮರ್ಥ್ಯನಾಗಿದ್ದಾನೆ. ಕ್ಷಮಿಸುವ ದೇವರಾಗಿದ್ದಾನೆ. ಕ್ಷಮಿಸುವ ದೇವರಾಗಿದ್ದಾನೆ. ಇಗೋ ನಾವು ಬ್ಯಾಪ್ಟಿಸಮ್ ತೆಗೆದುಕೊಂಡಿವಿ, ಆದರೆ ರಕ್ಷಣಾ ಕೆಲವು ಹೊಂದಿಕೊಂಡಿಲ್ಲ, ರಕ್ಷಣೆ ಬಗ್ಗೆ ಗೊತ್ತಿಲ್ಲ. ಜಕ್ಕಯ್ಯನು ಬ್ಯಾಪ್ಟಿಸಮ್ ತೆಗೆದುಕೊಂಡಿಲ್ಲ, ಆದ್ರೆ ಅವನಿಗೆ ರಕ್ಷಣೆ ಬಂತು. ಹೇಗೆ? ಏಸಪ್ಪ ಅವನ ಮನೆಗೆ ಬಂದು ಏನ್ ಹೇಳ್ದ? ಇವತ್ತು ನಿನ್ನ ಮನೆಗೆ ರಕ್ಷಣೆ ಬಂತು ಅಂತ ಹೇಳಿದ್ರು. ರಕ್ಷಣೆ ಕೊಡುವ ಅಧಿಕಾರ ಏಸಪ್ಪನಿಗಿರುವಾಗ, ಆತನ ರಕ್ಷಣೆ ಕೊಡುವಾಗ ರಕ್ಷಣೆ ಹೊಂದಿಕೊಳ್ಳುವ ಭಾಗ್ಯವಂತ, ಧನ್ಯರು. ಅವನಿಗೆ ರಕ್ಷಣೆ ಹೇಗೆ ಸಿಕ್ತು ಅಂದ್ರೆ ಅವನಲ್ಲಿ ಪಶ್ಚಾತ್ತಾಪ ಬಂತು. ಅವನು ಕಲೆಕ್ಷನ್ ಮಾಡಿದ ಟ್ಯಾಕ್ಸ್ ಎಲ್ಲವೂ ಕೂಡ ಅದು ತಪ್ಪು ಅಂತ ಹೇಳಿ ಗ್ರಹಿಸಿ ಯಾರಿಂದ ತೆಗೆದುಕೊಂಡು ಅವರೆಲ್ಲ ದುಡ್ಡು ವಾಪಸ್ ಕೊಟ್ಬಿಡ್ತೀನಿ ಅಂತ ಹೇಳಿ ಕ್ಷಮಾಪಣೆ ನಿಮಿತ್ತ ಪಶ್ಚಾತ್ತಾಪ ಪಟ್ಟ. ಅದೇ ರೀತಿಯಲ್ಲಿ ಪ್ರಿಯ ದೇವರ ಮಕ್ಕಳೇ, ವಾಕ್ಯವು ಹೇಳ್ತದೆ ಲೂಕಾ ಸುವಾರ್ತೆಯಲ್ಲಿ, ತಪ್ಪಿ ಹೋದ ಮಗ ತಂದೆ ಮನೆಯನ್ನು ಬಿಟ್ಟು ಹೋದ, ಹಂದಿ ಮನೆಗೆ ಹೋದ. ಅಲ್ಲಿ ಕೂಲಿದಾಗ ಉಪವಾಸ ಸತ್ತನು. ಅವನಿಗೆ ಅರಿಕೆ ಆಯಿತು, ಅವನಿಗೆ ಅರಿವು ಬಂತು. ಅವನು ತಿಳ್ಕೊಂಡ. ಏನ್ ತಿಳ್ಕೊಂಡ? ತಂದೆ ಮನೆಯನ್ನು ಬಿಟ್ಟು ಬಂದ್ಬಿಟ್ಟು ತಪ್ಪು ಮಾಡಿದ್ದೀನಿ, ತಂದೆಗೆ ತಪ್ಪು ಮಾಡಿದ್ದೀನಿ, ಪರಲೋಕಕ್ಕೆ ತಪ್ಪು ಮಾಡಿದ್ ನಾನು. ಅರಿವು ಬಂತು ಅವನಿಗೆ, ಪಶ್ಚಾತ್ತಾಪ ಹೃದಯ ಬಂತು ಅವನಿಗೆ. ಅಂತ ಹೃದಯ ನಿನಗಿದೆಯಾ? ಪಶ್ಚಾತ್ತಾಪ ಹೃದಯ ನಿನಗಿದೆಯಾ? ಯಾವಾಗ ನೀನು ತಪ್ಪು ಮಾಡ್ತೀಯೋ, ತಪ್ಪು ಆಲೋಚನೆ ಮಾಡ್ತೀಯೋ, ತಪ್ಪು ಕೆಲಸ ಕಾರ್ಯಗಳನ್ನು ಮಾಡ್ತೀಯೋ, ದೇವರ ಸನ್ನಿಧಿಗೆ ಬರದಂಗೆ ಇರ್ತೀಯೋ, ಅವೆಲ್ಲವೂ ಕೂಡ ತಪ್ಪುಗಳೇ, ಅಪರಾಧಗಳೇ. ಆ ತಪ್ಪಿ ಹೋದ ಮಗನು, ಸಣ್ಣ ಮಗನು, ನನ್ನ ತಂದೆ ಮನೆಗೆ ಹೋಗ್ತೀನಿ ನಾನು, ಅಲ್ಲಿ ಮಗನಾಗಿ ಅಲ್ಲ, ಒಬ್ಬ ಕೆಲಸಗಾರನಾಗಿ ನಾನು ಅವನಲ್ಲಿ ಸೇವಕನಾಗಿ ಇರ್ತೀನಿ ಅಂತ ಹೇಳಿ ತಿರುಗಿ ಬರುವಂತಹ ಸಮಯದಲ್ಲಿ ತಂದೆಯಾದ ದೇವರು ತಿರುಗಿ ಬಂದ ಮಗನನ್ನು, ಮನಸಾಂತರ ಹೊಂದಿಕೊಂಡು ಬಂದಂತ ಮಗನನ್ನು ಕ್ಷಮಿಸಿದನು, ಪ್ರೀತಿಸಿದನು. ಹೊಸ ಚಪ್ಪಲಿ ಹಾಕಿದನು, ಹೊಸ ಬಟ್ಟೆ ಹಾಕಿದನು, ಉಂಗುರ ಹಾಕಿದನು, ಒಳ್ಳೆ ಮಾಂಸದ ಊಟವನ್ನು ತಯಾರು ಮಾಡಿ. ತಂದೆ ಪ್ರೀತಿಸುವ ದೇವರಾಗಿದ್ದು ಸ್ತೋತ್ರ. ಏಸಪ್ಪ ಪ್ರೀತಿಸುವ ದೇವರು ನಿನ್ನನ್ನು, ನನ್ನನ್ನು, ನಮ್ಮನ್ನು, ಪ್ರಪಂಚವನ್ನು, ಈ ಲೋಕವನ್ನು ಎಷ್ಟೋ ಪ್ರೀತಿ ಮಾಡುವಂತ ದೇವರಾಗಿದ್ದು ಸ್ತೋತ್ರ ಸಲ್ಲಿಸೋಣ. ಅಂತ ದೇವರ ಮನೆಯಲ್ಲಿ, ಅಂತ ದೇವರ ಸನ್ನಿಧಿಯಲ್ಲಿ ನಿನ್ನ ಪಾಪಗಳಿಗೆ ಕ್ಷಮಾಪಣೆ ಇದೆ, ಕ್ಷಮಾಪಣೆ ಇದೆ ಅಂತೇಳಿ ಬರೇ ನೀನು ತಪ್ಪುಗಳನ್ನೇ ಮಾಡಿಕೊಂಡು ಹೋಗಬೇಡ. ಒಂದೇ ತಪ್ಪಿಗೆ ಸರಿಪಡಿಸ್ಕೋ, ಎರಡನೇ ತಪ್ಪಿಗೆ ಪಶ್ಚಾತ್ತಾಪ ಮಾಡಿಸೋದು, ಇದು ಮುಂದೆ ಮಾಡದಂಗಿರು. ಯಾಕಂದ್ರೆ ಮೂರನೇ ಸಾರಿ ತಪ್ಪು ಮಾಡೋದಾದ್ರೆ ಏಸಪ್ಪನೇ ಮತ್ತೊಂದು ಸಾರಿ ಬಲಿಗೆ, ಸಿಲುಬೆಗೆ ಬಲಿ ಕೊಡುವನಾಗಿರ್ತೀವಿ, ಬಲಿ ಕೊಡುವನಾಗಿರ್ತೀವಿ. ಪ್ರಿಯ ಮಕ್ಕಳೇ, ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳಿ, ನಿಮ್ಮನ್ನು ನೀವು ಪರೀಕ್ಷಿಸಿಕೊಳ್ಳಿ, ನಿಮ್ಮನ್ನು ನೀವು ಪರಿಶೋಧಿಸಿಕೊಳ್ಳಿರಿ. ಬ್ಯಾಪ್ಟಿಸಮ್ ತೆಗೆದುಕೊಂಡವರು ಪರಿಶುದ್ಧರಷ್ಟೇ ಅಲ್ಲ, ಅತಿ ಪರಿಶುದ್ಧರಾಗಿ ಜೀವಿಸಬೇಕು. ಆ ಒಂದು ಬಾಳುವೆ ನಿನ್ನಲ್ಲಿ ಬರಬೇಕು. ಆ ಒಂದು ಸ್ವಭಾವ, ನಿನ್ನ ಸ್ವಭಾವ, ಹಳೆ ಸ್ವಭಾವವನ್ನು ಬಿಟ್ಟು ಬಿಡಬೇಕು. ಹೊಸ ಸ್ವಭಾವವನ್ನು, ಒಂದು ಪರಿಶುದ್ಧವಾದ ಸ್ವಭಾವವನ್ನು ಹೊಂದಿಕೊ. ಯಾರಿಗೆ ತೊಂದರೆ ಕೊಡಬೇಡ, ಯಾರಿಗೆ ಮನಸ್ಸು ನೋವು ಮಾಡಬೇಡ. ನಿನ್ನಿಂದ ಒಬ್ಬರಿಗೆ ಆಶೀರ್ವಾದ ಬರಬೇಕು. ಏಸಪ್ಪನ ಮಕ್ಕಳಾಗಿ, ಏಸಪ್ಪನ ಮಗಳಾಗಿ, ಏಸಪ್ಪನ ಮಗನಾಗಿ ನೀನು ಜೀವಿಸು. ಹಾಗಾದ್ರೆ ಏಸಪ್ಪ ನಿನ್ನ ಹೃದಯದಲ್ಲಿ ಬರ್ತಾನೆ, ನಿನ್ನ ಮನಸ್ಸಲ್ಲಿ ಬರ್ತಾನೆ, ನಿನ್ನ ಜೀವನದಲ್ಲಿ ಬರ್ತಾನೆ, ನಿನ್ನ ಭವಿಷ್ಯದಲ್ಲಿ ಬರ್ತಾನೆ, ನಿನ್ನ ಮನೆಯಲ್ಲಿ ಬರ್ತಾನೆ. ನಿನ್ನನ್ನು, ನಿನ್ನ ಕುಟುಂಬದವ್ರನ್ನ ಎಲ್ಲರನ್ನು ಕಾಯ್ದು ಕಾಪಾಡುವ ದೇವರಾಗಿರ್ತಾರೆ. ಅಂತ ಒಳ್ಳೆ ದೇವರು ನಮ್ಮ ದೇವರು, ನಮ್ಮ ಯೇಸು. ಏಸಪ್ಪ ನೀನು ನಿನ್ನ ಕಡೆಯಿಂದ ಆಗುವುದು ಒಂದೇ, ಪರಿಶುದ್ಧರಾಗಿದೆಯಾ? ಅತಿ ಪರಿಶುದ್ಧರಾಗಲಿಕ್ಕೆ ಸಹ ನೀನು ಪ್ರಯತ್ನ ಮಾಡು. ಪಾಪಗಳನ್ನು ಗುರುತಿಸು, ಅವುಗಳ ಹತ್ತಿರ ಹೋಗಬೇಡ, ಅವುಗಳನ್ನು ಮಾಡಬೇಡ, ದೇವರ ವಿರುದ್ಧವಾಗಿ ಹೋಗಬೇಡ, ದೇವರ ಮನಸ್ಸನ್ನು ನೋಯಿಸಬೇಡ. ದೇವರ ಮಗಳೇ, ಮಗನೇ, ನಿನ್ನನ್ನು ನೀನು ಅರ್ಥ ಮಾಡಿಕೊಂಡು ಜೀವಿಸುವುದೇ ಆದರೆ ನೀನು ತಪ್ಪದೆ ಅತಿ ಪರಿಶುದ್ಧನಾಗ್ತೀವಿ. ನಿನ್ನ ಕೊನೆ ಉಸಿರು ನಿರ್ವಾದ ಮೇಲೆ ನೀನು ಪರಲೋಕಕ್ಕೆ ಹೋಗ್ಲಿಕ್ಕೆ ಸಿದ್ಧನಾಗಿರ್ತೀವಿ. ಅಂತ ದೇವರು, ನಮ್ಮ ದೇವರು ಒಳ್ಳೆಯದು. ನಿನ್ನಂತ ದೇವರು ಯಾರು ಇಲ್ಲ, ಹಾಗೆ ಪ್ರೀತಿಸುವರು ಒಬ್ಬರು ಇಲ್ಲ. ನಿನ್ನಂತ ದೇವರು ಯಾರು ಇಲ್ಲ, ನಿನ್ನ ಹಾಗೆ ಪ್ರೀತಿಸುವರು ಒಬ್ಬರು ಇಲ್ಲ. ಏಸಯ್ಯ
ನಿನ್ನಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ಕೊನೆಯ ಪ್ರಾರ್ಥನೆ ನಮ್ಮ ಮಧ್ಯದಲ್ಲಿರುವಂತ ಅಯ್ಯನವರು ಈ ಟ್ರೈನವರು ಮಾಡ್ತಾರೆ, ಅವರು ಒಪ್ಪಿಸಿಕೊಡ್ತಾರೆ. ಹಾಗೆ ಇರಬೇಕು.